Good morning, students. In the previous classes, we have to discuss about a statistics in part 1. We are discussing measures of dispersions in that range, quartile deviations, mean deviations, standard deviations. So ನಾವು ಈ ವರ್ಷಕ್ಕೆ ರೇಂಜ್ ಮತ್ತು ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಮತ್ತು ಮೀಡಿಯನ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಈ ವರ್ಷದಲ್ಲಿ ನಮಗೆ ಕ್ವಾರ್ಟೈಲ್ ಡಿವಿಯೇಷನ್ಸ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ನ ಡಿಲೀಟ್ ಮಾಡಲಾಗಿದೆ. ಸೊ ಹಾಗಾಗಿ ಇಲ್ಲಿ ನಾವು ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಮತ್ತು ಮೀಡಿಯನ್ನ ಫಾರ್ಮುಲಾಸ್ಗಳು ಅನ್ಗ್ರೂಪ್ಡ್ ಡಾಟಾ ಹೇಗೆ ಬರುತ್ತೆ, ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ಗಳಿಗೆ ಯಾವ ಥರ ಬರ್ತಾ ಹೋಗುತ್ತೆ ಅನ್ನೋದನ್ನು ನೋಡಿದ್ವಿ. ಹಾಗೆಯೇ ಡೆಫಿನೇಷನ್ಸ್ ಆಫ್ ದ ರೇಂಜ್ನ ನಾವು ನೋಡ್ತಾ ಇದ್ವಿ. ಸೊ ಇಲ್ಲಿ ನೆಕ್ಸ್ಟ್ ನಾವೇನು ತಿಳ್ಕೊಂಡ್ವಿ ಅಂತಂದರೆ ಪ್ರೊಸೀಜರ್ ಟು ಫೈಂಡ್ ಔಟ್ ದ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಆ್ಯಂಡ್ ಮೀಡಿಯನ್ ಫಾರ್ ಅನ್ಗ್ರೂಪ್ಡ್ ಡಾಟಾ. ಸೊ ಯಾವ ಪ್ರೊಸೀಜರ್ನ ಫಾಲೋ ಮಾಡಬೇಕು, ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಮತ್ತು ಮೀಡಿಯನ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ನೋಡ್ತಾ ಇದ್ವಿ, ಹೌದಲ್ವಾ? ಸೊ ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಟು ಡಿಸ್ಕಸ್ಡ್ ಅಬೌಟ್ ದ ಪ್ರಾಬ್ಲಮ್ಸ್ ಆನ್ mean deviation about mean and median for discrete frequency distributions. ಸೊ ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಅಂದರೆ ಏನು ಅನ್ನೋದನ್ನು ಫಸ್ಟ್ ನಾವು ನೋಡ್ತಾ ಹೋಗೋಣ. ಹಾಗೆಯೇ ಅಲ್ಲಿ ಬರುವಂತಹ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಏನು, ಡೆಫಿನೇಷನ್ಸ್ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಅಂದರೆ ಏನು? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಈಸ್ ಆ್ಯನ್ overview of all distinct values in some variable and the number of times they occur. ಸೊ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಅಂದರೆ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಕ್ಲಾಸಲ್ಲಿ ಒಂದು ಟೆಸ್ಟ್ ನಡೀತಾ ಇದೆ. ಆ ಟೆಸ್ಟ್ ಕಂಡಕ್ಟ್ ಆದಾಗ 10 ಮಾರ್ಕ್ಸ್ ಎಷ್ಟು ಜನ ತೆಗೆದಿದ್ದಾರೆ, 20 ಮಾರ್ಕ್ಸ್ ಎಷ್ಟು ಜನ ತೆಗೆದಿದ್ದಾರೆ, 30 ಮಾರ್ಕ್ಸ್ ಎಷ್ಟು ಜನ ತೆಗೆದಿದ್ದಾರೆ. ಅಂದರೆ ನಮ್ಮ ಎಕ್ಸಾಮ್ಸ್ ಟೆಸ್ಟ್ ಕಂಡಕ್ಟ್ ಆಗ್ತಾ ಇರೋದು 30 ಮಾರ್ಕ್ಸ್ಗೆ. ಸೊ ಈ 30 ಮಾರ್ಕ್ಸ್ಗೆ ಎಷ್ಟೆಷ್ಟು ಜನ 10 ಮಾರ್ಕ್ಸ್ ತೆಗೆದಿದ್ದಾರೆ, ಎಷ್ಟು ಜನ 20 ಮಾರ್ಕ್ಸ್ ತೆಗೆದಿದ್ದಾರೆ, ಎಷ್ಟು ಜನ 30 ಮಾರ್ಕ್ಸ್ ತೆಗೆದಿದ್ದಾರೆ. ಅಂದರೆ ಎಕ್ಸಾಕ್ಟಾಗಿ 10, 20, 30 ಮಾರ್ಕ್ಸ್ಗಳನ್ನ ಎಷ್ಟು ಜನ ತೆಗೆದಿದ್ದಾರೆ ಅನ್ನೋದನ್ನು ನೋಡ್ಕೊಳ್ತಾ ಹೋಗಬೇಕಾದ್ರೆ 10 ಮಾರ್ಕ್ಸನ್ನ 5 ಮೆಂಬರ್ಸ್ ತೆಗೆದಿದ್ದಾರೆ. ಅಂದರೆ 10 ಅಂಕಗಳನ್ನು 5 ಜನ ಸೇಮ್ ಮಾರ್ಕ್ಸ್ಗಳನ್ನು ತೆಗೆದಿದ್ದಾರೆ. ಹಾಗೆಯೇ 20 ಅಂಕಗಳನ್ನು 5 ಮೆಂಬರ್ಸ್ ಸೇಮ್ ಮಾರ್ಕ್ಸ್ಗಳನ್ನು ತೆಗೆದಿದ್ದಾರೆ. ಸೊ ಹೀಗೆ ಸೇಮ್ ಮಾರ್ಕ್ಸ್ಗಳನ್ನು ಅಥವಾ ಈಕ್ವಲ್ ಮಾರ್ಕ್ಸ್ಗಳನ್ನು ಎಷ್ಟು ಮೆಂಬರ್ಸ್ ತೆಗೆದಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಕೌಂಟ್ ಮಾಡಿದ್ರೆ ಫ್ರೀಕ್ವೆನ್ಸಿ ಅಂತ ಕರಿತಾ ಹೋಗ್ತೀವಿ. ಸೊ ಈ 10 ಮಾರ್ಕ್ಸ್ ಎಷ್ಟು ಜನ ಡಿವೈಡ್ ಆಗಿದೆ, ಹಾಗೆ 20 ಮಾರ್ಕ್ಸ್ಗೆ ಎಷ್ಟು ಜನ ಡಿವೈಡ್ ಆಗಿದ್ದಾರೆ, 30 ಮಾರ್ಕ್ಸ್ಗೆ ಎಷ್ಟು ಜನ ಡಿವೈಡ್ ಆಗಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆಯೇ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಈಸ್ ಆ್ಯನ್ ಓವರ್ವ್ಯೂ ಆಫ್ ಆಲ್ distinct values in some variable and the number of times they occur. ನಂಬರ್ ಆಫ್ ಟೈಮ್ಸ್ ದೇ ಅಕ್ಕರ್ ಅಂತಂದರೆ ಹೇಳಿದ್ನಲ್ವ ಆವಾಗಲೇ, 10ನ ಇಷ್ಟು ಮೆಂಬರ್ಸ್ ತೆಗೆದಿದ್ದಾರೆ, ಇಷ್ಟು ಮೆಂಬರ್ಸ್ ಅಕ್ಕರ್ ಆಗಿದ್ದಾರೆ ಆ ಮಾರ್ಕ್ಸ್ಗೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆಯೇ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಈಸ್ ಯೂಸ್ಡ್ ಟು ಡಿಟರ್ಮೈನ್ ದ ನಂಬರ್ ಆಫ್ ಅಬ್ಸರ್ವೇಷನ್ಸ್ ದಟ್ ಲೈ ಎಬೋವ್ ಆರ್ ಬಿಲೋ ಎ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಇನ್ ಎ ಡಾಟಾ ಸೆಟ್. ಅಂದರೆ ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಏನು ಅಂತ ಹೇಳ್ತಾ ಹೋಗ್ತೀವಿ ಅಂತಂದರೆ, ಈ ಮಾರ್ಕ್ಸ್ಗಳನ್ನು ಎಷ್ಟು ಜನ ತೆಗೆದಿದ್ದಾರೆ ಅಂದರೆ ಈಗ 10ಇಂದ ಕಮೆಂಟ್ಸ್ ಆಗ್ತಾ ಇದೆ 10, 20, 30. ಸೊ ನಮ್ಮಲ್ಲಿರುವಂಥ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಅಂದರೆ 45 ಮೆಂಬರ್ಸ್ ಒಂದು ಸೆಕ್ಷನಲ್ಲಿದ್ದಾರೆ ಅಂದಾಗ ಆ 45 ಸ್ಟೂಡೆಂಟ್ಸ್ಗಳ ಮಾರ್ಕ್ಸನ್ನು ನಾವಿಲ್ಲಿ ಎಂಟ್ರಿ ಮಾಡ್ಕೊತ ಹೋಗ್ತೀವಿ. ಸೊ ಎಂಟ್ರಿ ಮಾಡ್ಕೊತ ಹೋದಾಗ ಒಬ್ಬ ಸ್ಟೂಡೆಂಟ್ ಏನು ಮಾಡಿರ್ತಾನೆ, 10 ಮಾರ್ಕ್ಸನ್ನು ತೆಗೆದಿರ್ತಾನೆ. ಸೊ ಇನ್ನೊಬ್ಬ ಸ್ಟೂಡೆಂಟು ನಮಗೆ ಎಷ್ಟು ಮಾರ್ಕ್ಸ್ ತೆಗೆದಿರ್ತಾನೆ, 10 ಮಾರ್ಕ್ಸ್ ತೆಗೆದಿರ್ತಾನೆ. ಹೀಗೆಯೇ 10 ಮಾರ್ಕ್ಸ್ಗಳನ್ನು 10 ಮೆಂಬರ್ಸ್ ತೆಗೆದಿದ್ದಾರೆ ಅಥವಾ 15 ಮೆಂಬರ್ಸ್ಗಳನ್ನು ತೆಗೆದಿದ್ದಾರೆ. ಹಾಗೆಯೇ 20 ಮಾರ್ಕ್ಸ್ಗಳನ್ನು 5 ಮೆಂಬರ್ಸ್ ತೆಗೆದಿದ್ದಾರೆ. ಹೀಗೆ 30 ಮಾರ್ಕ್ಸ್ಗಳನ್ನು 10 ಮೆಂಬರ್ಸ್ ತೆಗೆದಿದ್ದಾರೆ, ಇನ್ನು 30 ಮಾರ್ಕ್ಸ್ಗಳನ್ನು 10 ಮೆಂಬರ್ಸ್ ತೆಗೆದಿದ್ದಾರೆ ಅಂತ ತಗೊಂಡಾಗ ಓವರಾಲ್ ಎಷ್ಟಾಯಿತು, 15, 5, 10 ಆ್ಯಂಡ್ 10, ಹೌದಲ್ವಾ? ಸೊ 40 ಆಯಿತು. ಸೊ 20 ಮಾರ್ಕ್ಸನ್ನು ಇನ್ನು 5 ಆ್ಯಡ್ ಮಾಡ್ಕೊಳ್ಳಿ, ಆವಾಗ 45 ಆಗ್ತಾ ಹೋಗುತ್ತೆ, ಹೌದಲ್ವಾ? ಸೊ ಈಗ ನಮ್ಮ ಹತ್ರ ಇರೋ ಸ್ಟೂಡೆಂಟ್ಸ್ ಎಷ್ಟು, 45 ಮೆಂಬರ್ಸ್. 10 ಮಾರ್ಕ್ಸ್ನ ತೆಗೆದಿರೋರು ಎಷ್ಟು, 15 ಮೆಂಬರ್ಸ್. ಸೊ ಹಾಗೆಯೇ 10 ಮಾರ್ಕ್ಸ್ ತೆಗೆದಿರೋರೆಷ್ಟು, 15 ಮೆಂಬರ್ಸ್. 20 ಮಾರ್ಕ್ಸ್ ತೆಗೆದಿರೋರೆಷ್ಟು, 10 ಮೆಂಬರ್ಸ್. ಹಾಗೆ 30 ಮಾರ್ಕ್ಸ್ ತೆಗೆದಿರೋರೆಷ್ಟು, 10 ಮೆಂಬರ್ಸ್. ಹಾಗೆಯೇ 40 ಮಾರ್ಕ್ಸ್ನ ತೆಗೆದಿರೋರು
10 ಮೆಂಬರ್ಸ್. ಸೊ ನಮ್ಮ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಸ್ಟ್ರೆಂತು? 45 ಸ್ಟ್ರೆಂತು. ಈ 45 ಸ್ಟ್ರೆಂತ್ ಒಳಗಡೆ ನಮ್ಮ ಮಾರ್ಕ್ಸು ಅಲಾಟ್ ಆಗ್ತಾ ಇದೆ, ಹೌದಲ್ವಾ? ಸೊ 10 ಮಾರ್ಕ್ಸ್ ತೆಗೆದಿರೋರು 15 ಅಂತ ಅಂದರೆ 20 ಮಾರ್ಕ್ಸ್ ತೆಗೆದಿರೋರು 10. ಹಾಗಾದರೆ 0 to 20 ಒಳಗಡೆ ಎಷ್ಟು ಮೆಂಬರ್ಸ್ ಇದ್ದಾರೆ ಅಂತ ಕೌಂಟ್ ಮಾಡ್ಕೋಬೇಕಾದ್ರೆ ಎಷ್ಟು ಜನ ಆಗ್ತಾ ಹೋಗ್ತಾರೆ? 25 ಆಗ್ತಾ ಹೋಗ್ತಾರೆ. ಹಾಗೆಯೇ 0 to 30 ಮಾರ್ಕ್ಸ್ ತೆಗೆದಿರೋರು ಎಷ್ಟು ಜನ ಇದ್ದಾರೆ ಅಂತ ತೊಗೊಂಡ್ರೆ 10ಇಂದ 30 ಹೊರಗಡೆ ಮಾರ್ಕ್ಸ್ ಎಷ್ಟು ಜನ ತೆಗೆದಿದ್ದಾರೆ? 35 ಮೆಂಬರ್ಸ್ ತೆಗೆದಿದ್ದಾರೆ, ಹೌದಲ್ವಾ? ಹಾಗೆಯೇ 40 ಮಾರ್ಕ್ಸು 10ಇಂದ 45 ಮಾರ್ಕ್ಸ್ 40 ಮಾರ್ಕ್ಸ್ವರೆಗೂ ಎಷ್ಟು ಜನ ಮೆಂಬರ್ಸ್ ತೆಗೆದಿರಬೇಕಾಗಾದ್ರೆ 45 ಮೆಂಬರ್ಸ್ ಆಗಿರಬೇಕು. ಯಾಕೆಂದರೆ ನಮ್ಮಲ್ಲಿರುವಂಥ ಸ್ಟೂಡೆಂಟ್ಸ್ ಎಷ್ಟು? 45 ಸ್ಟೂಡೆಂಟ್ಸು. ಸೊ ಅವ್ರು ತೆಗೆದಿರುವಂಥ ಮಾರ್ಕ್ಸ್ಗಳೆಷ್ಟು? 10ಇಂದ 40 ಒಳಗಡೆ. ಸೊ 10ನಲ್ಲಿರುವಂಥ ಡಿಸ್ಟ್ರಿಬ್ಯೂಷನ್ಸ್ ಎಷ್ಟು ಜನ ಆಗಿದ್ದಾರೆ? 10 ಮಾರ್ಕ್ಸ್ ತೆಗೆದಿರೋರು ಎಷ್ಟು ಜನ? 15 ಮೆಂಬರ್ಸ್. ಸೊ ಫಸ್ಟ್ ನಮಗೆ ಏನಾಗ್ತಾ ಹೋಗುತ್ತೆ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸಲ್ಲಿ 15 ಇರ್ತಾ ಹೋಗುತ್ತೆ. ಹಾಗೆಯೇ 20 ಮಾರ್ಕ್ಸ್ ತೆಗೆದಾಗ ಏನಾಗ್ತಾ ಹೋಗುತ್ತೆ? 10ಇಂದ 20. ಸೊ 0 ಆದಮೇಲೆ 10, 10 ಆದಮೇಲೆ 20, ಇಷ್ಟು ಎಷ್ಟು ಮೆಂಬರ್ಸ್ ಇದ್ದಾರೆ ಇವಾಗ? ಟೋಟಲ್ ಒಟ್ಟು 25 ಮೆಂಬರ್ಸ್ ಇದ್ದಾರೆ. ಹಾಗಾಗಿ 15 + 10 ಏನಾಗ್ತಾ ಹೋಗುತ್ತೆ? 25 ಆಗ್ತಾ ಹೋಗುತ್ತೆ. ಅದು ನಮಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಈಸ್ used to determine the number of observation that lie above or below a particular values in a data set. The cumulative frequency is calculated by adding each frequency from a frequency distribution table. ಪ್ರತಿ ಫ್ರೀಕ್ವೆನ್ಸೀಸ್ಗಳನ್ನು ನಾವಿಲ್ಲಿ ಏನು ಮಾಡ್ತಾ ಹೋಗಬೇಕು? ಆ್ಯಡ್ ಮಾಡ್ತಾ ಹೋಗಬೇಕು ಫ್ರಮ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಅಲ್ಲೇನು ಟೇಬಲಲ್ಲಿ ಕೊಟ್ಟಿರ್ತಾರೋ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಟ್ ಆಗಿರೋದನ್ನು ಕೊಟ್ಟಿರ್ತಾರೋ ಅಲ್ಲಿರುವಂಥ ಫ್ರೀಕ್ವೆನ್ಸೀಸ್ಗಳನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊತ ಹೋಗಬೇಕು ಟು ದ ಸಮ್ ಆಫ್ ಇಟ್ಸ್ ಪ್ರಿಡಿಸೀಸರ್ಸ್. ಅಂದರೆ ಇದರ ಪ್ರಿಡಿಸೀಸರ್ಸ್ ಅಂದರೆ ಏನು ಅಂತಂದರೆ ಈ 10 ಜೊತೆಗೆ ಯಾವುದನ್ನು ಆ್ಯಡ್ ಮಾಡಬೇಕು? 15ನ ಆ್ಯಡ್ ಮಾಡ್ಕೊತ ಹೋಗಬೇಕು. ಸೊ 10 + 15 ಇಲ್ಲಿ ಪ್ರಿಡಿಸೀಸರ್ಸ್ ಯಾವುದು ಅಂತಂದರೆ 15. ಸೊ ಈ ಎರಡು ಮಾರ್ಕ್ಸ್ಗಳನ್ನು ಆ್ಯಡ್ ಮಾಡಿದ್ರೆ, ಈ ಎರಡು ಫ್ರೀಕ್ವೆನ್ಸೀಸ್ನ ಆ್ಯಡ್ ಮಾಡಿದ್ರೆ ನಮಗೆ ಬರುವಂಥದ್ದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಗ್ತಾ ಇರುತ್ತೆ. ಓಕೆನಾ? ಗೊತ್ತಾಯ್ತಾ ಹೇಳಿದ್ದು? ಸೊ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಹಾಗೆಯೇ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಲಾಸ್ಟ್ ಕ್ಲಾಸಸಲ್ಲಿ ಒಂದು ಪ್ರಾಬ್ಲಮ್ನ ಅರ್ಧಕ್ಕೆ ನಿಲ್ಲಿಸಿದ್ವಿ. ಆ ಪ್ರಾಬ್ಲಮ್ನ ಇವಾಗ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲೇನು ಕೇಳ್ತಾ ಇದ್ರು? ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಫಾರ್ ದ ಡಾಟಾ ಇನ್ ದ ಟೇಬಲ್ XI ಅಂತಂದರೆ ಇಲ್ಲಿ ನಮಗೆ ಏನಾಗ್ತಾ ಹೋಗುತ್ತೆ? ಇಂಟರ್ವಲ್ಸ್ಗಳು ಅಥವಾ ಡಾಟಾಸ್ಗಳು ಹೇಳ್ತಾ ಹೋಗ್ತಾರೆ. ಸೊ ಈ ಡಾಟಾಸ್ಗಳು ಯಾವುದ್ಯಾವುದು ಅಂತಂದರೆ 5, 7, 9, 10, 12, 15. ಸೊ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರೋಂಥ ಡಾಟಾಸ್ಗಳು ಯಾವುದ್ಯಾವುದು? 5, 7, 9, 10, 12, 15. ಸೊ 5 ಅನ್ನೋ ನಂಬರ್ಸ್ ಎಷ್ಟು ಟೈಮ್ ಅಕ್ಕರ್ ಆಗ್ತಾ ಇದೆ ಫ್ರೀಕ್ವೆನ್ಸಿ FIಯಲ್ಲಿ? 8 ಟೈಮ್ಸ್ ಅಕ್ಕರ್ ಆಗ್ತಾ ಇದೆ. 7 ಅನ್ನೋ ಮಾರ್ಕ್ಸ್ 7 ಅನ್ನೋ ನಂಬರ್ ಎಷ್ಟು ಟೈಮ್ಸ್ ಅಕ್ಕರ್ ಆಗ್ತಾ ಇದೆ? 6 ಟೈಮ್ಸ್ ಅಕ್ಕರ್ ಆಗ್ತಾ ಇದೆ. ಸೊ 9 ಅನ್ನೋ ನಂಬರ್ಸು 2 ಟೈಮ್ಸ್ ಅಕ್ಕರ್ ಆಗ್ತಾ ಇದೆ. 10 ಅನ್ನೋ ನಂಬರ್ಸು 2 ಟೈಮ್ಸ್ ಅಕ್ಕರ್ ಆಗ್ತಾ ಇದೆ. 12 ಅನ್ನೋ ನಂಬರ್ಸು 2 ಟೈಮ್ಸ್ ಅಕ್ಕರ್ ಆಗ್ತಾ ಇದ್ದರೆ 15 ನಮಗೆ 6 ಟೈಮ್ಸ್ ಅಕ್ಕರ್ ಆಗ್ತಾ ಇದೆ. ಸೊ ನಂಬರ್ ಆಫ್ ಅಕ್ಕರೆನ್ಸ್ಗಳು ನಮಗೆ ಏನಾಗ್ತಾ ಇದೆ? ಇಲ್ಲಿ ನಾವು ಫ್ರೀಕ್ವೆನ್ಸೀಸ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಯ್ತಾ ಹೇಳಿದ್ದು? ಸೊ ಈ ಕೊಟ್ಟಿರೋಂಥ ಟೇಬಲ್ ಮೇಲೆ ನಾವಿವಾಗ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಫಾರ್ ದ ಮೀಡಿಯನ್ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಸೊ ಸೊಲ್ಯೂಷನ್ಸ್ ನೋಡ್ಕೊತಾ ಬನ್ನಿ. ಇಲ್ಲೇನು ಹೇಳ್ತಾ ಇದ್ದಾರೆ? ದ ಗಿವನ್ ಅಬ್ಸರ್ವೇಷನ್ಸ್ ಆರ್ ಆಲ್ರೆಡಿ ಇನ್ ಅಸೆಂಡಿಂಗ್ ಆರ್ಡರ್. ಸೊ ಮೀಡಿಯನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಹೇಳಿದ್ವಿ ಏನಂತ? ಕೊಟ್ಟಿರೋಂಥ ಡಾಟಾಸ್ಗಳನ್ನು ನಾವು ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್, ಇನ್ಕ್ರೀಸಿಂಗ್ ಆರ್ಡರ್ ಆರ್ ಡಿಕ್ರೀಸಿಂಗ್ ಆರ್ಡರಲ್ಲಿ ನಾವು ಇಲ್ಲಿ ಬರ್ಕೊತಾ ಹೋಗಬೇಕು. ಹಾಗಾದರೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಅಸೆಂಡಿಂಗ್ ಆರ್ಡರ್ ಅಂದರೆ ಕೊಟ್ಟಿರೋಂಥ ಡಾಟಾಸಲ್ಲಿ ಲೀಸ್ಟ್ ವ್ಯಾಲ್ಯೂ ಯಾವುದು? 5. ಸೊ 5ಇಂದ ಕಮೆಂಟ್ಸ್ ಮಾಡಿದ್ರೆ ಎಲ್ಲಿವರೆಗೂ ಹೋಗ್ತಾ ಹೋಗಬೇಕು? ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಹೋಗ್ತಾ ಹೋಗಬೇಕು. ಹಾಗಾಗಿ ಆಲ್ರೆಡಿ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿದೆ ಅಂತ ಹೇಳ್ತಾ ಇದ್ದೀವಿ. ಸೊ ಆ್ಯಡಿಂಗ್ ಎ ಕಾಲಮ್ ಕರೆಸ್ಪಾಂಡಿಂಗ್ ಟು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಗಿವನ್ ಡಾಟಾ ವಿ ಒಬ್ಟೈನ್ ದ ಫಾಲೋಯಿಂಗ್ ಟೇಬಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೇನಾಗ್ತಾ ಇದೆ? ನೆಕ್ಸ್ಟ್ ಟೇಬಲ್ ನೋಡ್ಕೊಳ್ತಾ ಬನ್ನಿ. ಸೇಮ್ ಫಸ್ಟ್ 2 ಟೇಬಲ್ ಇದೆಯಲ್ವಾ, ಅದನ್ನು ಹಾಗೇ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ನಮಗೆ ಇಲ್ಲೇನಾಗ್ತಾ ಇದೆ ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅನ್ನೋ ಟೇಬಲು ಆ್ಯಡ್ ಆಗ್ತಾ ಇದೆ. ಒಂದು ರೋ ಆ್ಯಡ್ ಆಗ್ತಾ ಇದೆ. ಸೊ ಈ ರೋಲ್ ಏನಾಗ್ತಾ ಇದೆ? 5 ಇದ್ದಾಗ ಫ್ರೀಕ್ವೆನ್ಸಿ ಎಷ್ಟಿದೆ? 8 ಇದೆ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಸಲ್ಲೂ ಎಷ್ಟಿದೆ? 8 ಇದೆ. ಸೊ ಫಸ್ಟ್ ಟೇಬಲಲ್ಲಿ ನಾವೇನಿದೆಯೋ ಅದನ್ನು ಹಾಗೇ ಬರ್ಕೋಬೇಕು. ಇಲ್ಲೇನಿದೆ ಅದನ್ನು ಹಾಗೇ ಬರ್ಕೊತಾ ಹೋಗ್ತೀರಾ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನೆಕ್ಸ್ಟ್ ಏನಾಗ್ತಾ ಇದೆ? ಇದರ ಪ್ರಿಡಿಸೀಸರ್ ಯಾವುದು? 6 ಜೊತೆಗೆ ಆ್ಯಡ್ ಮಾಡ್ತಾ ಹೋಗ್ತೀವಿ. 8 + 6 14 ಬರ್ತಾ ಇದೆ. ಸೊ ಈಗ ಈ 14 ಜೊತೆಗೆ ಮತ್ತೆ
2ನ ಆ್ಯಡ್ ಮಾಡ್ತಾ ಹೋಗ್ತೀರಿ 16 ಬರ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗೆಯೇ 16 ಪ್ಲಸ್ 2 18 ಆಗ್ತಾ ಹೋಗುತ್ತೆ. ಸೊ 18 ಪ್ಲಸ್ 2 20 ಆಗ್ತಾ ಹೋಗುತ್ತೆ. 20 ಪ್ಲಸ್ 6 26. ಹಾಗಾದರೆ ನಮ್ಮ ಡಾಟಾಸ್ಗಳು ಎಷ್ಟಿದ್ದಾವೆ ಅಂದರೆ ಟೋಟಲ್ 26 ಡಾಟಾಸ್ಗಳಿದ್ದಾವೆ. ಆ 26 ಡಾಟಾಸ್ಗಳು ಲೈ ಆಗ್ತಿರೋಂಥ ನಂಬರ್ಸ್ಗಳು ಯಾವುದ್ಯಾವುದು? 5, 7, 9, 10, 12, 15. ಗೊತ್ತಾಯ್ತಾ ಹೇಳಿದ್ದು? ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರ್ಕೊಂಡಿದ್ದು ಗೊತ್ತಾಯ್ತಾ? ಸೊ ಫಸ್ಟ್ 5 ಅನ್ನೋದು 8 ಟೈಮ್ಸ್ ರಿಪೀಟ್ ಆಗ್ತಾ ಇದ್ರೆ ಸೊ ಇವಾಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆ್ಯಡ್ ಆಗಿದ್ದು ಗೊತ್ತಾಯ್ತಲ್ವಾ? ಸೊ ಈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆದಮೇಲೆ ಹಿಯರ್ ಎನ್ ಈಸ್ ಈಕ್ವಲ್ಸ್ ಟು 26. ಅಂದರೆ ನಮ್ಮ ಫ್ರೀಕ್ವೆನ್ಸಿಸಲ್ಲಿ ನಂಬರ್ ಆಫ್ ಡಾಟಾಸ್ಗಳು ಎಷ್ಟಿದ್ದಾವೆ? ಕ್ಯಾಪಿಟಲ್ ಎನ್ ಅಂದರೆ 26. ಸಮೇಷನ್ ಎಫ್ ಐ ಈಸ್ ಈಕ್ವಲ್ಸ್ ಟು ಏನಾಗ್ತಾ ಹೋಗುತ್ತೆ? 26, ವಿಚ್ ಈಸ್ ಈವನ್. ಹೌದಲ್ವಾ? 26 ಅನ್ನೋದು ಈವನ್ ಅಂದಾಗ ಮೀಡಿಯನನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೆ 2 ಫಾರ್ಮುಲಾಸ್ ಬರ್ತಾ ಹೋಗುತ್ತೆ. ಸೊ ನಂಬರ್ ಆಫ್ ಡಾಟಾಸ್ ನಮಗೆ ಆಡ್ ಇತ್ತು ಅಂತ ಅಂದರೆ ಏನಾಗ್ತಾ ಹೋಗುತ್ತೆ? n plus 1 divided by 2 ಟರ್ಮ್ ಈಸ್ ಆ್ಯನ್ ಮೀಡಿಯನ್ ಆಗ್ತಾ ಇತ್ತು. ಹೌದಲ್ವಾ? ಆಡ್ ನಂಬರ್ ಇದ್ದಾಗ n plus 1 divided by 2th ಟರ್ಮ್ ನಮಗೆ ಮೀಡಿಯನ್ ಆಗ್ತಾ ಇತ್ತು. ಅಂದರೆ ಈವನ್ ಇತ್ತು ಅಂತ ಅಂದರೆ ನಾವೇನು ಮಾಡಬೇಕಾಗತ್ತೆ? n by 2 and n by 2 ಪ್ಲಸ್ 1th ಟರ್ಮ್ ನಮಗೇನಾಗ್ತಾ ಹೋಗುತ್ತೆ? ಮೀಡಿಯನ್ಗಳಾಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಈವನ್ ನಂಬರ್ಸ್ಗಳಿದ್ದಾಗ ನಾವು ಮೀಡಿಯನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಮಾಡ್ತಾ ಹೋಗ್ತೀವಿ? n by 2 ಆ್ಯಂಡ್ n by 2 ಪ್ಲಸ್ 1th ಟರ್ಮ್ಗಳ ಮೀನ್ ವ್ಯಾಲ್ಯೂ ನಮಗೇನಾಗ್ತಾ ಹೋಗುತ್ತೆ? ಮೀಡಿಯನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮೀಡಿಯನ್ ಈಸ್ ದ ಮೀನ್ ಆಫ್ 13th and 14th ಅಬ್ಸರ್ವೇಷನ್ಸ್. ಅಂದರೆ 26 ಡಿವೈಡೆಡ್ ಬೈ 2 ಎಷ್ಟಾಗ್ತಾ ಹೋಗುತ್ತೆ? 13 ಆಗ್ತಾ ಹೋಗುತ್ತೆ. ಸೊ 26 ಡಿವೈಡೆಡ್ ಬೈ 2 ಪ್ಲಸ್ 1 ಅಂತಂದರೆ 13 ಪ್ಲಸ್ 1 ಏನಾಗ್ತಾ ಹೋಗುತ್ತೆ? 14th. ಅಂದರೆ 13th ಅಬ್ಸರ್ವೇಷನ್ಸ್ ಆ್ಯಂಡ್ 14th ಅಬ್ಸರ್ವೇಷನ್ಸ್ಗಳ ಮೀನ್ ಏನಾಗುತ್ತೆ? ನಮಗಿಲ್ಲಿ ಮೀಡಿಯನ್ ಆಗ್ತಾ ಹೋಗುತ್ತೆ. ಸೊ ಬೋತ್ ಆಫ್ ದೀಸ್ ಅಬ್ಸರ್ವೇಷನ್ಸ್ ಲೈಸ್ ಇನ್ ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 14. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 14 ಎಲ್ಲಿದೆಯೋ ಆ ಲೈನ್ ಏನಾಗ್ತಾ ಹೋಗುತ್ತೆ? ನಮಗಿಲ್ಲಿ ಮೀಡಿಯನ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾಗಿ ಇಲ್ಲಿ ನಮಗೇನಾಯಿತು? ಮೀಡಿಯನ್ ಈಸ್ ಈಕ್ವಲ್ಸ್ ಟು 13th ಪ್ಲಸ್ 14th ಅಬ್ಸರ್ವೇಷನ್ಸ್. 13 ಪ್ಲಸ್ 14th ಅಬ್ಸರ್ವೇಷನ್ಸ್ ಅಂತಂದರೆ 13 ಮತ್ತು 14 ಅಕ್ಕರ್ ಆಗ್ತಿರೋಂಥ ವ್ಯಾಲ್ಯೂ ಯಾವುದು? ಈ ರೌಂಡ್ ಮಾರ್ಕ್ ಮಾಡಿದ್ದೀನಲ್ಲ ಅದೇ ಅಲ್ವಾ? ಅಂದರೆ 5 ಅನ್ನೋದು 8 ಟೈಮ್ಸ್ ಅಕ್ಕರ್ ಆಗ್ತಾ ಇದೆ, 7 ಅನ್ನೋದು 6 ಟೈಮ್ಸ್ ಅಕ್ಕರ್ ಆಗ್ತಿದೆ. ಅಂದರೆ 8 ಪ್ಲಸ್ 6 ಎಷ್ಟಾಗ್ತಾ ಹೋಗುತ್ತೆ? 14. ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ 14 ಎಲ್ಲಿವರೆಗೂ ಇರುತ್ತೆ? 7, 5 ಮತ್ತು 7 ಒಳಗಡೆ ಲೈ ಆಗ್ತಾ ಹೋಗುತ್ತೆ. ಹೌದಲ್ವಾ? ಹಾಗಾದರೆ 13th ಅಬ್ಸರ್ವೇಷನ್ಸ್ ನಮಗೆ ಎಷ್ಟು? 7. ಹಾಗೆ 14th ಅಬ್ಸರ್ವೇಷನ್ಸ್ ಎಷ್ಟು? 7. ಸೊ 7 ಪ್ಲಸ್ 7 ಏನಾಯಿತು? 14 ಆಯಿತು. ಸೊ 14 ಡಿವೈಡೆಡ್ ಬೈ 2 ಏನಾಗ್ತಾ ಹೋಗುತ್ತೆ? 7 ಆಗ್ತಾ ಹೋಗುತ್ತೆ. ಹಾಗಾದರೆ ಮೀಡಿಯನ್ ಎಷ್ಟು ನಮಗಿವಾಗ? ಮೀಡಿಯನ್ ಈಸ್ ದ 7 ಆಯಿತು. ಸೊ ಗೊತ್ತಾಯ್ತಲ್ವಾ ಹೇಳಿದ್ದು? ಸೊ ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ ನೋಡ್ತಾ ಬನ್ನಿ. ಸೊ ಇವಾಗ ದ ಅಬ್ಸಲ್ಯೂಟ್ ವ್ಯಾಲ್ಯೂಸ್ ಆಫ್ ದ ಡಿವಿಯೇಷನ್ ಫ್ರಮ್ ಮೀಡಿಯನ್, ದಟ್ ಈಸ್ ಮಾಡ್ಯುಲಸ್ ಆಫ್ xi ಮೈನಸ್ ಎಮ್. ಹಾಗಾದರೆ xi ಅಂದರೆ ಗೊತ್ತಿದೆ ಅಲ್ವಾ? 5, 7 ಮತ್ತು 9, 10, 12, 15 ಅವೆಲ್ಲ ಏನಾಗ್ತಾ ಇದೆ? xi'ಸ್ಗಳಾಗ್ತಾ ಇದೆ. ಸೊ ಆ xi'ಸ್ಗಳಿಂದ ನಾವೇನು ಲೆಸ್ ಮಾಡ್ತಾ ಹೋಗಬೇಕು? ಮೀಡಿಯನ್ ಎಷ್ಟು ಬಂದಿತ್ತು? 7 ಬಂದಿತ್ತು. ಸೊ ಹಾಗಾಗಿ xi ಮೈನಸ್ ಎಮ್ ಈಸ್ ಈಕ್ವಲ್ಸ್ ಏನಾಗುತ್ತೆ? 5 ಮೈನಸ್ 7 ಮೈನಸ್ 2 ಆಗ್ತಾ ಹೋಗುತ್ತೆ. ಸೊ ಮಾಡ್ಯುಲಸ್ ಅಪ್ಲೈ ಮಾಡಿರೋದ್ರಿಂದ -2 ಇದ್ದಿದ್ದು +2 ಆಗ್ತಾ ಹೋಗುತ್ತೆ. ಸೊ ಹಾಗೆಯೇ 7 ಮೈನಸ್ 7 0, 9 ಮೈನಸ್ 7 2, 10 ಮೈನಸ್ 7 3, 12 ಮೈನಸ್ 7 5, ಹಾಗೆಯೇ 15 ಮೈನಸ್ 7 8 ಆಗ್ತಾ ಹೋಗುತ್ತೆ. ಹೌದಲ್ವಾ? ಸೊ ಹಾಗಾದರೆ ಮಾಡ್ಯುಲಸ್ ಆಫ್ xi ಮೈನಸ್ ಎಮ್ ಎಷ್ಟಾಗ್ತಾ ಇದೆ ಇವಾಗ? 2, 0, 2, 3, 5, 8 ಆಗ್ತಾ ಇದೆ. ಹೌದಲ್ವಾ? ಹಾಗೆ ಫ್ರೀಕ್ವೆನ್ಸೀಸ್ ಆಲ್ರೆಡಿ ಅಕ್ಕರ್ಡ್ ಆಗ್ತಿತ್ತಲ್ವ? 5 ಅನ್ನೋದು 8 ಟೈಮ್ಸ್, 7 ಅನ್ನೋದು 6 ಟೈಮ್ಸ್, 10 ಅನ್ನೋದು 9 ಅನ್ನೋದು 2 ಟೈಮ್ಸ್, 10 ಅನ್ನೋದು 2 ಟೈಮ್ಸ್ ಆ್ಯಂಡ್ 15 ಅನ್ನೋದು 2 ಟೈಮ್ಸ್, 12 ಅನ್ನೋದು 2 ಟೈಮ್ಸ್ ಆ್ಯಂಡ್ 15 ಅನ್ನೋದು 6 ಟೈಮ್ಸ್ ಅನ್ನು ನಮಗೆ ಆಗ್ತಾ ಇತ್ತು. ಹೌದಲ್ಲ ಫ್ರೀಕ್ವೆನ್ಸೀಸು? ಸೊ ಇವಾಗ ಎಫ್ ಐ ಇಂಟು ಮಾಡ್ಯುಲಸ್ ಆಫ್ xi ಮೈನಸ್ ಎಮ್ ಅಂದರೆ ಸೆಕೆಂಡ್
ರೋ ಮತ್ತು ಫಸ್ಟ್ ರೋ ಈ ಎರಡೂ ರೋಗಳನ್ನು ನಾವಿಲ್ಲಿ ಮಲ್ಟಿಪ್ಲೈ ಮಾಡ್ಕೊತಾ ಬರಬೇಕು. ಹಾಗಾಗಿ 8 2s 16, 0 into 6 0, 2 2s 4, 3 2s 6, 5 2s 10, 8 6 48. ಸೊ fi ಇಂಟು ಮಾಡ್ಯುಲಸ್ ಆಫ್ xi ಮೈನಸ್ m ಎಷ್ಟಾಗ್ತಾ ಇದೆ ಇವಾಗ 16, 0, 4, 6, 10, 48 ಹೌದಲ್ವಾ. ಸೊ ನೆಕ್ಸ್ಟ್ ಇಲ್ಲೇನಾಗ್ತಾ ಇದೆ, ನಮಗೆ ಫಾರ್ಮುಲಾ ಇದೆ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಫಾರ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಟೇಬಲ್ಗೆ ನಮಗೆ ಫಾರ್ಮುಲಾಸ್ ಇದೆ ಹೌದಲ್ವಾ. ಸೊ ಸಮೇಷನ್ fi ಅಂದರೆ ವಿಚ್ ಇಸ್ ಈಕ್ವಲ್ಸ್ ಟು n ಹೌದಲ್ವಾ. ಸೊ ನಮಗೆ n ಎಷ್ಟು ಬಂದಿತ್ತು ಇವಾಗ 26 ಬಂದಿತ್ತು ಹೌದಲ್ವಾ. ಸೊ ಸಮೇಷನ್ ಐ ವೇರೀಸ್ ಫ್ರಮ್ 1 to 6 ಅಂದರೆ ನಮ್ಮ ಡಾಟಾಸ್ ಇರೋದೆಷ್ಟು 6 ಡಾಟಾಸ್ ಇದೆ. ಸೊ ಹಾಗಾಗಿ ಐ ವೇರೀಸ್ ಇಲ್ಲಿಂದ ಇಲ್ಲಿವರೆಗೂ ಆಗ್ತಾ ಹೋಗುತ್ತೆ 1 to 6ವರೆಗೂ ಆಗ್ತಾ ಹೋಗುತ್ತೆ. ಸೊ ಸಮೇಷನ್ ಐ ವೇರೀಸ್ ಫ್ರಮ್ 1 to 6 fi is equals to 26 which is equals to n, and summation I is equals to 1 to 6 fi into modulus of xi minus m. summation ಅಂದ್ರೇನು, adding the sum of all datas ಅಂದರೆ ಅಲ್ಲಿರುವಂಥ ಎಲ್ಲ ಡಾಟಾಸ್ಗಳನ್ನು ನಾವು ಇಲ್ಲೇನು ಮಾಡಬೇಕು ಆ್ಯಡ್ ಮಾಡ್ಕೊತಾ ಹೋಗಬೇಕು. ಹಾಗಾದರೆ ಸಮೇಷನ್ fi ಇಂಟು ಮಾಡ್ಯುಲಸ್ ಆಫ್ xi ಮೈನಸ್ ಎಮ್ ಅಂದರೆ 16 + 0 + 4 + 6 + 10 + 48. ಸೊ ಅಷ್ಟನ್ನು ನಾವು ಆ್ಯಡ್ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ 16 + 0 + 4 + 6 + 10 + 48 ಅಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ 84 ಬರ್ತಾ ಹೋಗುತ್ತೆ. ಸೊ ಈ 84 ವ್ಯಾಲ್ಯೂಸ್ಗಳನ್ನು ಹಿಡ್ಕೊಂಡು ನಾವೀಗ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನನ್ನು ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ, ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ಗೆ ಫಾರ್ಮುಲಾ ಇದೆ which is equals to 1/n summation I is equals to 1 to 6 summation of fi into modulus of xi minus m which is equals to 84 divided by 26. ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಸಮೇಷನ್ fi ಇದೆ ಅಂದರೆ ಕ್ಯಾಪಿಟಲ್ ಎನ್ ವ್ಯಾಲ್ಯೂ ಇದೆ. ಹಾಗೆಯೇ ಸೆಕೆಂಡ್ ಸ್ಟೆಪ್ಪಲ್ಲಿ ನಮಗೆ ಸಮೇಷನ್ ಆಫ್ ಐ ವೇರೀಸ್ ಫ್ರಮ್ 1 to 6 fi ಇಂಟು ಮಾಡ್ಯುಲಸ್ ಆಫ್ xi ಮೈನಸ್ ಎಮ್ನ ವ್ಯಾಲ್ಯೂ ಇದೆ. ಸೊ 1/n ಅಂದರೆ 1/26 ಇಂಟು 84. ಸೊ 1/26 ಇಂಟು 84 ಅಂತಂದರೆ ನಮಗೆ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 3.23 ಬರ್ತಾ ಹೋಗುತ್ತೆ. ಅದು ನಮಗೆ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಆಗ್ತಾ ಹೋಗುತ್ತೆ. ಸೊ ಗೊತ್ತಾಯ್ತಲ್ವ ಈ ಪ್ರಾಬ್ಲಮು. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಫಾರ್ ದ ಡಾಟಾ. ಸೊ ಕೆಳಗಡೆ ಒಂದು ಟೇಬಲ್ ಕೊಟ್ಟಿದ್ದಾರೆ, ಆ ಟೇಬಲಿಂದ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಫೈಂಡ್ ಔಟ್ ಮಾಡಬೇಕು. ಸೊ ಲಾಸ್ಟ್ ಪ್ರಾಬ್ಲಮಲ್ಲಿ ನಾವೇನು ನೋಡ್ತಾ ಇದ್ವಿ, ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನೋಡ್ತಾ ಇದ್ವಿ. ಸೊ ಇಲ್ಲಿ ಏನಾಗ್ತಾ ಇದೆ ಇವಾಗ So in the fifth problem, find the mean deviation about mean for the data. So previous classes ಅಲ್ಲಿ ನಾವೇನು ಮಾಡ್ತಾ ಇದ್ವಿ, ಅನ್ಗ್ರೂಪ್ಡ್ ಡಾಟಾ ಆ್ಯಂಡ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸೀಸ್ಗಳ ಮೇಲೆ ನಾವು ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಮತ್ತು ಮೀಡಿಯನ್ಗಳನ್ನು ಫೈಂಡ್ ಔಟ್ ಮಾಡ್ತಾ ಇದ್ವಿ ಹೌದಲ್ವಾ. ಸೊ ಇವಾಗ ನಮಗೆ ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಫಾರ್ ದ ಡಾಟಾ ಟೇಬಲ್. ಸೊ ಇವಾಗ ಒಂದು ಟೇಬಲ್ ಕೊಟ್ಟಿದ್ದಾರೆ, ಈ ಟೇಬಲಲ್ಲಿರುವಂಥ ಡಾಟಾಸ್ಗಳ ಮೇಲೆ ನಾವು ಇವಾಗ ಮೀನ್ ಡಿವಿಯೇಷನ್ ಅಬೌಟ್ ಮೀನನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಹಾಗಾದರೆ ಈ ಟೇಬಲಲ್ಲಿ ಯಾವ ಥರ ಟೇಬಲ್ ಇದೆ ನೋಡ್ತಾ ಬನ್ನಿ. ಸೊ ಲಾಸ್ಟ್ ಪ್ರಾಬ್ಲಮಲ್ಲಿ ನೋಡ್ತಾ ಇದ್ವಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಅಂದರೆ ಆ ವ್ಯಾಲ್ಯೂಸ್ಗಳನ್ನ ನಂಬರ್ ಆಫ್ ಮೆಂಬರ್ಸ್ ಎಷ್ಟು ಅಕ್ಕರ್ ಆಗ್ತಾ ಇದೆ ಹಾಗೆ ಈಗ ನೋಡ್ತಾ ಬರ್ತಾ ಇದ್ವಿ ಹೌದಲ್ವಾ. ಹಾಗೆಯೇ ಇಲ್ಲಿ ನಮಗೆ ಒನ್ ಡೇಗೆ ಬರುವಂತಹ ಇನ್ಕಮನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇನ್ಕಮ್ ಪರ್ ಡೇ, ಒನ್ ಡೇಗೆ ನಮಗೆ ಇನ್ಕಮ್ 0 to 100 rupees ಇತ್ತು ಅಂತ ಅಂದರೆ ನಂಬರ್ ಆಫ್ ಪರ್ಸನ್ಸ್ ಎಷ್ಟು ಜನ ಇದ್ದಾರೆ, 0 to 100 ಇನ್ಕಮ್ ಇರೋವಂಥ ಮೆಂಬರ್ಸ್ ಎಷ್ಟು 4 ಮೆಂಬರ್ಸ್ ಇದ್ದಾರೆ. ಸೊ ಇದು ನಮಗೆ 0 ಇಂದ 100 ಅಂದರೆ ನಮಗೆ 10 rupees ಆದರೂ ಬರ್ಬೋದು, 20 rupees ಆದರೂ ಬರ್ಬೋದು, 100 rupees ಆದರೂ ಬರ್ಬೋದು. ಸೊ 0 ಇಂದ 100 ಇನ್ಕಮ್ ತೊಗೊಳ್ಳೋವಂತಹ ಪರ್ಸನ್ಸ್ ಎಷ್ಟು ಜನ ಇದ್ದಾರೆ, 4 ಮೆಂಬರ್ಸ್ ಇದ್ದಾರೆ. ಓಕೆನಾ. ಹಾಗೆಯೇ 100 to 200, 100ರಿಂದ 200 ರೂಪಾಯಿ ಇನ್ಕಮ್ ಇರುವಂತಹ ನಂಬರ್ ಆಫ್ ಪರ್ಸನ್ಸ್ ಎಷ್ಟು ಜನ ಇದ್ದಾರೆ ಅಂದರೆ 8 ಮೆಂಬರ್ಸ್ ಇದ್ದಾರೆ. ಹಾಗೆಯೇ 200 to 300 9 ಮೆಂಬರ್ಸ್ ಇದ್ದರೆ, 300 to 400 10 ಮೆಂಬರ್ಸ್ ಇದ್ದಾರೆ, 400 to 500 7 ಮೆಂಬರ್ಸ್ ಇದ್ದಾರೆ, 500 to 600 5 ಮೆಂಬರ್ಸ್ ಇದ್ದಾರೆ. ಹಾಗೆ 600 to 700 4 ಮೆಂಬರ್ಸ್ ಇದ್ದಾರೆ, 700 to 800
3 ಮೆಂಬರ್ಸ್ ಇದ್ದಾರೆ. ಸೊ ಈ ಟೇಬಲನ್ನು ಯೂಸ್ ಮಾಡಿಕೊಂಡು ನಾವು ಇವಾಗ ಮೀನ್ ಡಿವಿಯೇಷನ್ ಅಬೌಟ್ ಮೀನನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಹಾಗಾದರೆ ಲಾಸ್ಟ್ ಕ್ಲಾಸಸ್ಸಲ್ಲೆಲ್ಲ ನೋಡಿದ್ದಿರೋಂಥ ಪ್ರಾಬ್ಲಮ್ಸಲ್ಲಿ ಒಂದು ಅನ್ಗ್ರೂಪ್ಡ್ ಡಾಟಾ ಮೇಲೆ ನೋಡಿದ್ವಿ, ಹಾಗೆಯೇ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಮೇಲೆ ನೋಡ್ತಾ ಇದ್ವಿ. ಸೊ ಲಾಸ್ಟ್ ಇರೋಂಥ ಕಾನ್ಸೆಪ್ಟ್ ಯಾವುದಾಗಾದರೆ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಫಾರ್ ದ ಗ್ರೂಪ್ಡ್ ಡಾಟಾ. ಅಂದರೆ ಗ್ರೂಪ್ಡ್ ಡಾಟಾ ಅಂದರೆ ಗ್ರೂಪಿಂಗ್ ಎಲ್ಲಿಂದ ಎಲ್ಲಿವರೆಗೂ ಆಗ್ತಾ ಇದೆ, 0 to 100 ಒಂದು ಗ್ರೂಪಿಂಗ್ ಆಗ್ತಾ ಇದೆ, 100 to 200 ಒಂದು ಗ್ರೂಪಿಂಗ್ ಆಗ್ತಾ ಇದೆ, 200 to 300 ಒಂದು ಗ್ರೂಪಿಂಗ್ ಆಗ್ತಾ ಇದೆ, 300 to 400 ಒಂದು ಗ್ರೂಪಿಂಗ್ ಆಗ್ತಾ ಇದೆ, 400 to 500, 500 to 600, 600 to 700, 700 to 800. ಇದಿಷ್ಟು ಏನು ಇನ್ಕಮ್ ಪರ್ ಡೇ, ಒನ್ ಡೇಗೆ ಬರುವಂತಹ ಇನ್ಕಮು. ಸೊ ಈ ಇನ್ಕಮ್ಸನ್ನು ಇಟ್ಕೊಂಡು ನಮಗಿಲ್ಲಿ ನಂಬರ್ ಆಫ್ ಪರ್ಸನ್ಸ್, ಎಷ್ಟು ಮೆಂಬರ್ಸ್ ನಮಗೆ ಆ ಡಾಟಾ ಆ ಅಮೌಂಟನ್ನು ತಗೊಳ್ತಾ ಇದ್ದಾರೆ, ಇನ್ಕಮ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇದು ನಮಗೆ ಗ್ರೂಪ್ಡ್ ಡಾಟಾ ಅಂತ ಹೇಳ್ತಾ ಹೋಗ್ತೀವಿ. ಗೊತ್ತಾಯ್ತಾ ಹೇಳಿದ್ದು? ಸೊ ಇವಾಗ ಈ ಟೇಬಲ್ ಮೇಲೆ ನೋಡ್ಕೊಳ್ತಾ ಹೋಗೋದಾದರೆ, ಪ್ರಾಬ್ಲಮ್ ನೋಡೋದಾದರೆ ಸೊಲ್ಯೂಷನ್ಸ್ ನೋಡ್ಕೊಳ್ತಾ ಬನ್ನಿ. ದ ಫಾಲೋಯಿಂಗ್ ಟೇಬಲ್ ಈಸ್ ಫಾರ್ಮ್ಡ್. ಸೊ ಇಲ್ಲಿರುವಂಥ ಟೇಬಲ್ ಹೇಗಿದೆಯೋ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಡಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದರೆ ಇಲ್ಲಿ ಇನ್ಕಮ್ ಪರ್ ಡೇ ಅಂತ ಆಯ್ತಲ್ವಾ, ಅದನ್ನು ನಾನಿಲ್ಲಿ ಕ್ಲಾಸ್ ಇಂಟರ್ವಲ್ ಅಂತ ಚೇಂಜಸ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಕಾಲಮಲ್ಲಿ. ಅಂದರೆ ಫಸ್ಟ್ ಕಾಲಮ್ ಅಂದರೆ ಅದು ವರ್ಟಿಕಲ್ ಇರೋವಂಥವೆಲ್ಲ ನಮಗೇನಾಗ್ತಾ ಹೋಗುತ್ತೆ, ಕಾಲಮ್ಸ್ಗಳಾಗ್ತಾ ಹೋಗುತ್ತೆ. ಹಾರಿಜಾಂಟಲ್ ಇರೋದೆಲ್ಲ ನಮಗೆ ರೋಸ್. ಸೊ ಇವಾಗ 0 to 100 ಇನ್ಕಮ್ ಪರ್ ಡೇ ಅಲ್ವಾ. ಸೊ ಎಷ್ಟು ಜನ ಇದ್ದಾರೆ, 4 ಮೆಂಬರ್ಸ್ ಇದ್ದಾರೆ. ಸೊ ಫ್ರೀಕ್ವೆನ್ಸೀಸ್ ಎಷ್ಟು, 4 ಮೆಂಬರ್ಸ್. ಸೊ ಇವಾಗ ಮಿಡ್ ಪಾಯಿಂಟ್ ಆಫ್ ಎಕ್ಸ್ ಐ ಅಂತಂದರೆ ನಮಗೆ ಕ್ಲಾಸ್ ಇಂಟರ್ವಲ್ಸ್ಗಳನ್ನು ನಾವಿಲ್ಲಿ ಎಕ್ಸೈಸ್ ಅಂತ ಕರಿತಾ ಹೋಗ್ತೀವಿ. ಸೊ 0 to 100 ಒಳಗಡೆ ಮಿಡ್ ಪಾಯಿಂಟ್ ಯಾವುದು, ಹಾಗಾದರೆ ನಮಗೆ 50 ಅನ್ನೋದು ನಮಗೆ ಮಿಡ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಸೊ 100 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗ್ತಾ ಹೋಗುತ್ತೆ, 50 ಆಗ್ತಾ ಹೋಗುತ್ತೆ. ಹಾಗೆ 100 + 200 ಎಷ್ಟಾಯಿತು, 300. 300 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ, 150 ಆಗ್ತಾ ಹೋಗುತ್ತೆ. ಹಾಗೆಯೇ 200 + 300 500 ಆಗುತ್ತೆ. 500 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 250 ಆಗ್ತಾ ಹೋಗುತ್ತೆ. 300 + 400 350. 400 to 500 ಒಳಗೆ ಮಿಡ್ ಪಾಯಿಂಟ್ ಯಾವುದು, 450. 500 to 600 ಒಳಗಡೆ ಮಿಡ್ ಪಾಯಿಂಟ್ ಯಾವುದು, 550. 600 to 700 ಒಳಗಡೆ ಮಿಡ್ ಪಾಯಿಂಟ್ ಯಾವುದು, 650. 700 and 800 ಒಳಗಡೆ ಮಿಡ್ ಪಾಯಿಂಟ್ ಯಾವುದು, 750. ಇದು ನಮಗೆ ಮಿಡ್ ಪಾಯಿಂಟ್ಸ್. ಗೊತ್ತಾಯ್ತಾ ಹೇಳಿದ್ದು? ಸೊ ಮಿಡ್ ಪಾಯಿಂಟ್ಸನ್ನು ಯಾಕೆ ಫೈಂಡ್ ಔಟ್ ಮಾಡ್ಕೋಬೇಕು ಅನ್ನೋದನ್ನ ನೆಕ್ಸ್ಟ್ ಟೇಬಲಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕೆ ಅಂದರೆ ಗ್ರೂಪ್ ಡಾಟಾ ಅಂತ ತೊಗೊಂಡಾಗ 0 to 100 ತೊಗೊಳ್ತಾ ಇದ್ದೀವಿ. ಸೊ 0 to 100 ಒಳಗಡೆ ನಮಗೆ ಸುಮಾರು ನಂಬರ್ಸ್ಗಳು ನಮಗೆ ಲೈ ಆಗ್ತಾ ಹೋಗುತ್ತೆ. ಹಾಗಾದರೆ ಮೀನ್ ಏನು, 0 to 100 ಒಳಗಡೆ ಮೀನ್ ಏನು ಅಂತ ಫೈಂಡ್ ಔಟ್ ಮಾಡೋದಾದರೆ 50 ಆಗ್ತಾ ಹೋಗುತ್ತೆ, ಹೌದಲ್ವಾ? ಸೊ ಆ ಮೀನನ್ನು ನಾವಿಲ್ಲಿ ಮಿಡ್ ಪಾಯಿಂಟ್ ಆಗಿ ತೊಗೊಳ್ತಾ ಹೋಗ್ತಾ ಇದ್ದೀವಿ. ಗೊತ್ತಾಯ್ತಾ ಹೇಳಿದ್ದು? ಸೊ ಹಾಗಾದರೆ ಎಫ್ ಐ ಏನಿದೆ, 4 8 9 10 7 5 4 3 ಇದಿಷ್ಟನ್ನು ನಾವು ಆ್ಯಡ್ ಮಾಡಿದ್ರೆ ನಮಗೇನಾಗ್ತಾ ಹೋಗುತ್ತೆ, ಇಷ್ಟನ್ನು ಆ್ಯಡ್ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ, ಲಾಸ್ಟ್ ಒನ್ ರೋಲಿರುವಂಥ ಎಲಿಮೆಂಟ್ ಎಷ್ಟು, 50. ಸೊ 4 + 8 + 9 + 10 + 7 + 5 + 4 + 3 = 50 ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗೆಯೇ ನೆಕ್ಸ್ಟು ಎಫ್ ಐ ಇಂಟು ಎಕ್ಸ್ ಐ. ನೆಕ್ಸ್ಟ್ ಥರ್ಡ್ ಕಾಲಮಲ್ಲಿರುವಂಥದ್ದು ನೋಡ್ತಾ ಬನ್ನಿ. ಎಫ್ ಐ ಇಂಟು ಎಕ್ಸ್ ಐ ಇದೆ. ಸೊ ಎಫ್ ಐ ಇಂಟು ಎಕ್ಸ್ ಐ ಅಂತಂದರೆ 4 × 50. ಸೊ 4 × 50 ಎಷ್ಟು, 200. 8 × 150 ಎಷ್ಟು, 1200. 9 × 250 ಎಷ್ಟು, 9 × 250 2250 ಆಗ್ತಾ ಹೋಗುತ್ತೆ. ಹಾಗೆಯೇ 10 × 350 3500. 7 × 450 3150. 5 × 550 2750. 4 × 650 2600. 3 × 750 2250. ಹೌದಲ್ವಾ? ಸೊ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡ್ಕೊಂಡಿರೋದು ನಮಗೆ ಎಫ್ ಐ ಇಂಟು ಎಕ್ಸ್ ಐಯಲ್ಲಿ ಬರ್ತಾ ಹೋಗುತ್ತೆ. 200 1200 2250 3500 3150 2750 2600 2250. ಇದಿಷ್ಟು ಎಫ್ ಐ ಇಂಟು ಎಕ್ಸ್ ಐನ ಆ್ಯಡ್ ಮಾಡಿದ್ರೆ ನಮಗೇನಾಗ್ತಾ ಹೋಗುತ್ತೆ,
17,900 ಬರ್ತಾ ಹೋಗುತ್ತೆ. ಸೊ ಎಫ್ ಐ ಇಂಟು ಎಕ್ಸ್ ಐನ ನಾವು ಯಾಕೆ ಮಲ್ಟಿಪ್ಲೈ ಆ್ಯಡ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೆಕ್ಸ್ಟ್ ಫಾರ್ಮುಲಾಸ್ನಲ್ಲಿ ನಮಗೆ ಯೂಸ್ ಆಗ್ತಾ ಹೋಗುತ್ತೆ, ಆಗ ಹೇಳ್ತಾ ಹೋಗ್ತೀನಿ. ಸೊ ಸಮೇಷನ್ ಎಫ್ ಐ ಇಂಟು ಎಕ್ಸ್ ಐ ಎಷ್ಟಿದೆ ಇವಾಗ 17,900 ಇದೆ. ಸೊ ಈಗ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್. ಸೊ ಹಾಗಾದರೆ ಎಕ್ಸ್ ಬಾರ್ ನಮಗೆ ಗೊತ್ತಿದೆಯಾ? ಎಕ್ಸ್ ಬಾರ್ ಫೈಂಡ್ ಔಟ್ ಮಾಡ್ಕೋಬೇಕಲ್ವಾ? ಸೊ ಗ್ರೂಪ್ ಡಾಟಾದಲ್ಲಿದ್ದರೆ ಏನು ಮಾಡ್ತಾ ಇದ್ರಿ, ಅಲ್ಲಿರುವಂಥ ನಂಬರ್ ಆಫ್ ಅಬ್ಸರ್ವೇಷನ್ಸ್ಗಳನ್ನು ಅಷ್ಟು ಆ್ಯಡ್ ಮಾಡಿ ನಂಬರ್ ಆಫ್ ಅಬ್ಸರ್ವೇಷನ್ಸ್ಗಳು ಎಷ್ಟಿದಾವೆ ಅಂತ ನೋಡಿಕೊಂಡು ಸಮ್ ಆಫ್ ದ ಅಬ್ಸರ್ವೇಷನ್ಸ್ ಪ್ಲಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ನಮಗೆ ಮೀನ್ ಆಗ್ತಾ ಇತ್ತು, ಹೌದಲ್ವಾ? ಬಟ್ ಅಲ್ಲಿ ನಮಗೇನಾಗುತ್ತೆ 0 to 100, 100 to 200, 200 to 300, 300 to 400, 400 to 500, 500 to 600, 600 to 700, 700 to 800. ಇದಿಷ್ಟು ಅಬ್ಸರ್ವೇಷನ್ಸ್ಗಳಿದೆ. ಈ ಅಬ್ಸರ್ವೇಷನ್ಸ್ಗಳು ನಮಗೆ ಆ್ಯಡ್ ಮಾಡಲಿಕ್ಕೆ ಆಗಲ್ಲ, ಹಾಗಾಗಿ ಎಕ್ಸ್ ಬಾರನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಸೊ ಎಕ್ಸ್ ಬಾರ್ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಏನಿದೆ ನೋಡ್ಕೊತಾ ಬನ್ನಿ. ಸೊ ಹಿಯರ್ ಎನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಐ ವೇರೀಸ್ ಫ್ರಮ್ 1 to 8. 1 to 8 ಯಾಕೆ? ನಂಬರ್ ಆಫ್ ಅಬ್ಸರ್ವೇಷನ್ಸ್ ಫಸ್ಟ್ ಕಾಲಮಲ್ಲಿರುವಂಥ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ? 0 to 100 1, 100 to 200 2, and 200 to 300 3, 300 to 400 4, 400 to 500 5, 500 to 600 6, 600 to 700 7, 700 to 800 8. ಸೊ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಾಯಿತು? ಐ ಇಸ್ ಈಕ್ವಲ್ಸ್ ಟು 1 to 8 ಆಗ್ತಾ ಹೋಗುತ್ತೆ. ಸೊ ಐ ಇಸ್ ಈಕ್ವಲ್ಸ್ ಟು 1 to 8, ಎಫ್ ಐ ಇಸ್ ಈಕ್ವಲ್ಸ್ ಟು ಏನಾಗ್ತಾ ಹೋಗುತ್ತೆ? ಅಷ್ಟು ಅಬ್ಸರ್ವೇಷನ್ಸ್ಗಳನ್ನ ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬಂತು? ಫ್ರೀಕ್ವೆನ್ಸೀಸು 50 ಬಂದಿತ್ತು. ದಟ್ ಈಸ್ ಕ್ಯಾಪಿಟಲ್ ಎನ್. ಓಕೆನಾ? ಹಾಗೆಯೇ ಸಮೇಷನ್ ಐ ಇಸ್ ಈಕ್ವಲ್ಸ್ ಟು 1 to 8 ಎಫ್ ಐ ಇಂಟು ಎಕ್ಸ್ ಐ, ಫ್ರೀಕ್ವೆನ್ಸೀಸ್ ಇಂಟು ಮಿಡ್ ಪಾಯಿಂಟ್. ಫ್ರೀಕ್ವೆನ್ಸೀಸ್ ಇಂಟು ಮಿಡ್ ಪಾಯಿಂಟ್ ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಬಂದಿತ್ತು? 17,900. ಸೊ 17,900 ಡಿವೈಡೆಡ್ ಬೈ 50 ಮಾಡಿದಾಗ ಏನು ಎಲಿಮೆಂಟ್ ಬರ್ತಾ ಆಗುತ್ತೋ ದಟ್ ಈಸ್ ಯುವರ್ ಎಕ್ಸ್ ಬಾರ್. ಗೊತ್ತಾಯ್ತಾ ಹೇಳಿದ್ದು? ಸೊ ಎಕ್ಸ್ ಬಾರ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದು ಗೊತ್ತಾಯ್ತಲ್ವ ಈಗ? ಸೊ ಎಕ್ಸ್ ಬಾರ್ ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ನಮಗಿವಾಗ ಪ್ರೀವಿಯಸ್ ಸ್ಲೈಡಲ್ಲಿ ಏನಿತ್ತು? ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್, ಈ ಲಾಸ್ಟ್ ಇನ್ ದ ಸೆಕೆಂಡ್ ಟೇಬಲ್ ಏನಾಗ್ತಾ ಇದೆ? ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಅಂದರೆ 200ಅಲ್ಲಿ ಮೈನಸ್ 358 ಲೆಸ್ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ? 200ಅಲ್ಲಿ ಮೈನಸ್ 358ನ ಲೆಸ್ ಮಾಡಿದ್ರೆ ನಮಗಿಲ್ಲಿ 100 ಎಕ್ಸ್ ಐಯಲ್ಲಿ 50 ಮೈನಸ್ 358, 50 ಎಕ್ಸ್ ಐ ಅಂದರೆ ಎಷ್ಟಿದೆ? 50 ಇದೆ. ಸೊ 50 ಮೈನಸ್ 358 ನಮಗೆ ಮೈನಸ್ 308 ಬರ್ತಾ ಹೋಗುತ್ತೆ. ಮಾಡ್ಯುಲಸ್ ಅಪ್ಲೈ ಮಾಡಿರೋದ್ರಿಂದ 308 ಆಯಿತು. ಹಾಗೆಯೇ 150 ಮೈನಸ್ 358, 150 ಮೈನಸ್ 358 ನಮಗೆ ಮೈನಸ್ 208 ಆಗುತ್ತೆ. ಮಾಡ್ಯುಲಸ್ ಅಪ್ಲೈ ಮಾಡಿರೋದ್ರಿಂದ ಪ್ಲಸ್ 208 ಆಗ್ತಾ ಹೋಗುತ್ತೆ. ಹಾಗೆಯೇ 250 ಮೈನಸ್ 358 ದಟ್ ಈಸ್ 108, 350 ಮೈನಸ್ 358 8, 450 ಮೈನಸ್ 358 92, 550 minus 358 192, 650 minus 358 292, 750 minus 392 ಆಗ್ತಾ ಹೋಗುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿದ್ದು ಗೊತ್ತಾಯ್ತಲ್ಲ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರು. ಸೊ ಏನಾಗುತ್ತೆ? ಎಕ್ಸ್ ಐಗಳ ಜೊತೆಗೆ 358ನ ಲೆಸ್ ಮಾಡಿದ್ರೆ ನಮಗೆ ಈ ಎಲಿಮೆಂಟ್ಸ್ಗಳು ಬರ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಸೊ ಅದು ನಮಗೆ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್. ಲಾಸ್ಟ್ ಟೇಬಲ್ ಏನಿದೆ ನೋಡಿ, ಎಫ್ ಐ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್. ಸೊ ಎಫ್ ಐ ಎಲ್ಲಿದೆ? ಎಫ್ ಐಗಳು ಸೆಕೆಂಡ್ ಕಾಲಮಲ್ಲಿದ್ದಾವೆ. ಸೊ ಈ ಎಫ್ ಐಗಳ ಜೊತೆಗೆ ಯಾವುದನ್ನ ಮಲ್ಟಿಪ್ಲೈ ಮಾಡಬೇಕು? ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ಗಳನ್ನು ನಾವಿಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಹೌದಲ್ವಾ? ಸೊ 4 ಇಂಟು 308 ಎಷ್ಟಾಗುತ್ತೆ? 1232. 4 ಇಂಟು 308 is equals to 1232. 8 into 208 1664. 9 into 108 972. 10 into 8 80. 7 into 92 644. 5 into 192 960. 4 into 292 1168. 3 into 392 ನಮಗೆ 1176 ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ವಾ? ಸೊ ಎಫ್ ಐ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ನ ವ್ಯಾಲ್ಯೂಸ್ಗಳು ನಮಗೆ ಗೊತ್ತಾಯ್ತಲ್ವಾ? ಸೊ ಈಗ ಈ ಅಷ್ಟು ಎಫ್ ಐ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ಗಳನ್ನ ಆ್ಯಡ್ ಮಾಡಿದಾಗ ನಮಗೇನು ಸಿಗ್ತಾ ಹೋಗುತ್ತೆ? ಲಾಸ್ಟಿಗೆ
7896ಗಳು ಸಿಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಸೊ 1232 ಪ್ಲಸ್ 1664 ಪ್ಲಸ್ 972 ಪ್ಲಸ್ 80 ಪ್ಲಸ್ 644 ಪ್ಲಸ್ 960 ಪ್ಲಸ್ 1168 ಪ್ಲಸ್ 1176 ಈಸ್ ಈಕ್ವಲ್ಸ್ ಟು 7896. ಸೊ ಇದಿಷ್ಟು ನಿಮಗೆ ಈ ಟೇಬಲನ್ನು ಎಕ್ಸ್ಪ್ಲಾನೇಷನ್ ಮಾಡಿದ್ದೀನಿ. ಸೊ ಈ ವ್ಯಾಲ್ಯೂಸ್ಗಳನ್ನು ಹಿಡ್ಕೊಂಡು, ಲಾಸ್ಟ್ ರೋಲಿರುವಂಥ ವ್ಯಾಲ್ಯೂಸ್ಗಳನ್ನು ಹಿಡ್ಕೊಂಡು ನೆಕ್ಸ್ಟ್ ಫಾರ್ಮುಲಾಸ್ಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಅಪ್ಲೈ ಮಾಡಿದಾಗ ಎಕ್ಸ್ ಬಾರ್ ಫೈಂಡ್ ಔಟ್ ಮಾಡಿದ್ದು ಗೊತ್ತಾಗಿತ್ತು. ಹಾಗೆಯೇ ಈಗ ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೆ ಫಾರ್ಮುಲಾ ಇದೆ 1/n ಇಂಟು summation of I varies from 1 to 8 fi into modulus of xi minus x bar. ಹೌದಲ್ವಾ? ಸೊ ಫಾರ್ಮುಲಾಸ್ ಗೊತ್ತಾಗಿದೆ, ನೆನಪಿದೆ. ಸೊ ಈ ಫಾರ್ಮುಲಾಸ್ಗೆ ಇವಾಗ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ಎನ್ನ ವ್ಯಾಲ್ಯೂ ನಮಗೆ 50 ಇದೆ. ಹಾಗೆಯೇ ಸಮೇಷನ್ ಐ ವೇರೀಸ್ ಫ್ರಮ್ 1 to 8 fi ಇಂಟು ಮಾಡ್ಯುಲಸ್ ಆಫ್ xi ಮೈನಸ್ ಎಕ್ಸ್ ಬಾರ್ನ ವ್ಯಾಲ್ಯೂ 7896. ಹೌದಲ್ವಾ? ಸೊ 7896ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ 1/50 ಜೊತೆಗೆ 157.92. ಸೊ ಈ ವ್ಯಾಲ್ಯೂಸ್ ನಮಗೆ ಸಿಗ್ತಾ ಹೋಗುತ್ತೆ. ದಟ್ ಈಸ್ ಯುವರ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಸೊ ಇದಿಷ್ಟು ನಿಮಗೆ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಫಾರ್ ದ ಗ್ರೂಪ್ಡ್ ಡಾಟಾಸ್ ಮೇಲೆ ಇರುವಂತಹ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ಸ್ಗಳ ಮೇಲೆ ಇನ್ನೂ ಒಂದು ಪ್ರಾಬ್ಲಮ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿದೆ. ಸೊ ಅದನ್ನು ನೀವು ಅಸೈನ್ಮೆಂಟ್ ಆಗಿ ತೊಗೊಳ್ಳಿ. ಸೊ ಪ್ರತಿಯೊಂದು ಮೆಥಡ್ ಮೇಲೂ ಒಂದೊಂದು ಪ್ರಾಬ್ಲಮ್ಸ್ನ ಮಾಡಿಸ್ತಾ ಇದ್ದೀನಿ. ಸೊ ಆ ಮೆಥಡಲ್ಲಿ ಏನು ಫಾಲೋ ಅಪ್ ಮಾಡಿದ್ದೀವೋ ಅದೇ ಫಾಲೋ ಅಪ್ನ ನೀವು ಪ್ರತಿಯೊಂದು ಪ್ರಾಬ್ಲಮ್ಗೂ ಫಾಲೋ ಮಾಡ್ಕೊತ ಹೋಗಬೇಕು. ಸೊ ಗ್ರೂಪ್ಡ್ ಡಾಟಾಗೆ ಯಾವ ಮೆಥಡ್ ಫಾಲೋ ಮಾಡಿದ್ದೀನಿ, ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಟೇಬಲಿಗೆ ಯಾವ ಥರ ಪ್ರೊಸೀಜರ್ನ ಫಾಲೋ ಮಾಡಿದ್ದೀನಿ, ಹಾಗೆ ಅನ್ಗ್ರೂಪ್ಡ್ ಡಾಟಾಗೆ ಪ್ರೊಸೀಜರ್ ಯಾವ ಥರ ಫಾಲೋ ಮಾಡಿದ್ದೀನಿ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊತ ಹೋಗಬೇಕಾಗತ್ತೆ. ಗೊತ್ತಾಯ್ತಾ ಹೇಳಿದ್ದು? ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಫಾರ್ ದ ಡಾಟಾ. ಸೊ ನಾವಿವಾಗ ಏನು ಫೈಂಡ್ ಔಟ್ ಮಾಡಬೇಕು? ಮೀನ್ ಡಿವಿಯೇಷನ್ ಅಬೌಟ್ ದ ಮೀಡಿಯನನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೊತ ಹೋಗಬೇಕು. ಸೇಮ್ ಗ್ರೂಪ್ಡ್ ಡಾಟಾಸ್ ಮೇಲೆ ಪ್ರಾಬ್ಲಮ್ಸ್ಗಳು ಕೇಳ್ತಾ ಇರೋದು. ಇವಾಗ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೊತ ಬೇಕು. ಯಾಕೆಂದರೆ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್. 5 ಮಾರ್ಕ್ಸ್ಗೆ ಪ್ರಾಬ್ಲಮ್ಸ್ಗಳು ನಿಮಗೆ ಈ ಗ್ರೂಪ್ಡ್ ಡಾಟಾಸ್ಗಳ ಮೇಲೆ ಬರ್ತಾ ಹೋಗುತ್ತೆ. ಐದರ್ ಮೀನ್ ಆದರೂ ಕೇಳ್ಬೋದು ಅಥವಾ ಮೀಡಿಯನ್ ಆದರೂ ನಾವಿಲ್ಲಿ ಕೇಳ್ತಾ ಹೋಗ್ಬೋದು. ಗೊತ್ತಾಯ್ತಾ ಹೇಳಿದ್ದು? ಸೊ ಟೇಬಲ್ ನೋಡ್ಕೊತಾ ಬನ್ನಿ. ಸೊ ಮಾರ್ಕ್ಸ್ಗಳನ್ನ ನಮಗಿಲ್ಲಿ ಫಸ್ಟ್ ಕಾಲಮಲ್ಲಿ ಎಂಟ್ರಿ ಮಾಡ್ತಾ ಇದ್ದಾರೆ. ಸೊ 0 to 10, 10 to 20, 20 to 30, 30 to 40, 40 to 50, 50 to 60. ಸೊ ಮಾರ್ಕ್ಸ್ 0 to 10 ಮಾರ್ಕ್ಸ್ ಎಷ್ಟು ಮೆಂಬರ್ಸ್, ನಂಬರ್ ಆಫ್ ಗರ್ಲ್ಸ್ ಎಷ್ಟು ಜನ ತೆಗ್ದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. 0 to 10 ಗರ್ಲ್ಸ್ ಎಷ್ಟು ಜನ ತೆಗ್ದಿದ್ದಾರೆ? 6 ಗರ್ಲ್ಸ್ಗಳು ನಮಗೆ 0 to 10 ಮಾರ್ಕ್ಸ್ಗಳನ್ನು ತೆಗ್ದಿದ್ದಾರೆ. ಸೊ ಇದರ್ ನಮಗಲ್ಲಿ 2 ಬಂದಿರ್ಬೋದು, 3 ಬಂದಿರ್ಬೋದು, 5 ಬಂದಿರ್ಬೋದು, 6 ಬಂದಿರ್ಬೋದು, ಅಥವಾ 9 ಬಂದಿರ್ಬೋದು, ಅಥವಾ 10 ಬಂದಿರ್ಬೋದು. ಸೊ 0 to 10 ಒಳಗಡೆ ಲೈ ಆಗುವಂಥ ಪ್ರತಿಯೊಂದು ಅಂಕಗಳನ್ನು ನಂಬರ್ ಆಫ್ ಪರ್ಸನ್ಸ್ ಎಷ್ಟು ಜನ ತೆಗೆದಿರೋದು? 6 ಮೆಂಬರ್ಸ್ಗಳು ತೆಗೆದಿದ್ದಾರೆ. ಗೊತ್ತಾಯ್ತಾ ಹೇಳಿದ್ದು? ಹಾಗೆಯೇ 10 to 20 ಮೆಂಬರ್ಸ್ ಎಷ್ಟು ಜನ ತೆಗೆದಿದ್ದಾರೆ? 10 to 20 ಮಾರ್ಕ್ಸನ್ನು ಎಷ್ಟು ಜನ ತೆಗೆದಿದ್ದಾರೆ? ನಂಬರ್ ಆಫ್ ಪರ್ಸನ್ಸ್ 8 ಮೆಂಬರ್ಸ್ ವಿಲ್ ಗೆಟ್ ದ ಸ್ಕೋರ್ 10 to 20, ಆ್ಯಂಡ್ 20 to 30 ಮಾರ್ಕ್ಸ್ 14 members will get the 20 to 30 marks, and 16 member girls will get the 30 to 40 marks, and 4 girls will get the 40 to 50 marks, and 2 girls will get the 50 to 60 marks. ಸೊ ನಮ್ಮ ಟೆಸ್ಟ್ ಕಂಡಕ್ಟ್ ಆಗ್ತಾ ಇರೋದು ಇವಾಗ 60 ಮಾರ್ಕ್ಸ್ಗೆ. ಸೊ ಗೊತ್ತಾಯ್ತಲ್ವಾ? 0 to 10 ಮಾರ್ಕ್ಸ್ ಎಷ್ಟು ಜನ ತೆಗೆದಿರೋದು? 6 ಮೆಂಬರ್ಸ್. ಈ ಥರ ಟೇಬಲ್ಗಳು ಕೊಟ್ಟಿದ್ದಾರೆ. ಸೊ ಇವಾಗ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್. ಹೌದಲ್ವಾ? ಸೊ ಗ್ರೂಪ್ಡ್ ಡಾಟಾ ಆಗಿದೆ. ಸೊ ಗ್ರೂಪ್ಡ್ ಡಾಟಾ ಆಗಿರೋದ್ರಿಂದ ನನಗೆ ಮತ್ತೆ ಟೇಬಲ್ನ ಕರೆಕ್ಟಾಗಿ ಬರ್ಕೊತಾ ಹೋಗೋಣ. ಸೊ ಇಲ್ಲೇನಾಗ್ತಾ ಹೋಗುತ್ತೆ? ಟೇಬಲಲ್ಲಿ ನೋಡ್ಕೊತಾ ಬನ್ನಿ. ಸೊ ಫಸ್ಟ್ 2 ಟೇಬಲ್ ಏನಿದೆ, ಫಸ್ಟ್ 2 ಕಾಲಮ್ ಏನಿದೆ, ಅದು ನಮಗೆ ಕೊಟ್ಟಿರೋಂಥ ಟೇಬಲಲ್ಲೇ ಮೇಲ್ಗಡೆ ಕ್ವಶನಲ್ಲಿ ಕೊಟ್ಟಿರೋಂಥ ಟೇಬಲ್ಸ್ಗಳು ಯಾವುದಲ್ವಾ? ಸೊ ಮಾರ್ಕ್ಸ್ ಆ್ಯಂಡ್ ನಂಬರ್ ಆಫ್ ಗರ್ಲ್ಸ್. ಹೌದಲ್ವಾ? ಸೊ ನಂಬರ್ ಆಫ್ ಗರ್ಲ್ಸ್ 0 to 10 6 ಮೆಂಬರ್ಸ್ ತೆಗೆದಿದ್ದಾರೆ, 10 to 20 8 ಮೆಂಬರ್ಸ್ ತೆಗೆದಿದ್ದಾರೆ, 20 to 30 14 ಮೆಂಬರ್ಸ್, 30 to 40 16 ಮೆಂಬರ್ಸ್, 40 to 50 4 ಮೆಂಬರ್ಸ್, 50 to 60 2 ಮೆಂಬರ್ಸ್. ಹಾಗಾದರೆ ನಮ್ಮ ಸ್ಕೂಲಲ್ಲಿ ಅಥವಾ ನಮ್ಮ ಸೆಕ್ಷನಲ್ಲಿ ಇರುವಂಥ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು? 50. ಹೌದಲ್ವಾ? ಸೊ 50 ಮೆಂಬರ್ಸ್ ಸ್ಟೂಡೆಂಟ್ಸು ನಮಗೆ 0 to 60 ಒಳಗಡೆ ಎಷ್ಟೆಷ್ಟು ಮಾರ್ಕ್ಸನ್ನು ಎಷ್ಟೆಷ್ಟು ಜನ ಡಿವೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗಿಲ್ಲಿ ಗೊತ್ತಾಗ್ತಾ ಇದೆ. ಗೊತ್ತಾಯ್ತಾ ಹೇಳಿದ್ದು? ಸೊ ಹಾಗಾಗಿ ಸಮೇಷನ್ ಎಫ್ ಐ ಅಂತಂದರೆ ಇಲ್ಲಿರೋಂಥ ಡಾಟಾಸ್ಗಳನ್ನ ಅಷ್ಟನ್ನು ನಾವೇನು ಮಾಡಬೇಕು? ಇವಾಗ
ಆ್ಯಡ್ ಮಾಡಬೇಕು. ಸೊ 6 + 8, 8 + 14, 14 + 6, 16 + 4, 4 + 2 ಅಷ್ಟು ಆ್ಯಡ್ ಮಾಡಿದ್ರೆ ಎಷ್ಟು ಸಿಗ್ತಾ ಆಗುತ್ತೆ? 50 ಸಿಗ್ತಾ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗ್ತಾ ಇದೆ, ಮೀಡಿಯನ್ ಅಂದ ತಕ್ಷಣ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್ಗಳನ್ನು ತಗೊಳ್ಳೇಬೇಕು. ಸೊ ಡಿಸ್ಕ್ರೀಟ್ ಫ್ರೀಕ್ವೆನ್ಸೀಸಲ್ಲೂ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್ ತೊಗೊಳ್ತಾ ಇದ್ವಿ, ಅಲ್ಲೂ ಕೂಡ ನಮಗೆ ಮೀಡಿಯನನ್ನು ಫೈಂಡ್ ಔಟ್ ಮಾಡಬೇಕಾಗಿತ್ತು. ಹಾಗೆಯೇ ಇಲ್ಲೂ ಅಷ್ಟೇ ಮೀನ್ ಡಿವಿಯೇಷನ್ ಅಬೌಟ್ ದ ಮೀಡಿಯನ್ ಫಾರ್ ದ ಗ್ರೂಪ್ ಡಾಟಾಸಲ್ಲೂ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಬೇಕು. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಫಸ್ಟ್ ಡಾಟಾಸಲ್ಲಿ ಏನಿರುತ್ತೋ ಆ ಡಾಟಾಸ್ನ ಹಾಗೆ ಬರ್ಕೋಬೇಕು. ಹೌದಲ್ವಾ? ಫ್ರೀಕ್ವೆನ್ಸೀಸ್ನ 6 ಇತ್ತು ಅಂದರೆ 6 ಬರ್ಕೊತೀರಾ. ಈ 6ನ ಯಾವುದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು, ಆ್ಯಡ್ ಮಾಡಬೇಕು, 8 ಜೊತೆಗೆ ಆ್ಯಡ್ ಮಾಡಬೇಕು. ಸೊ 6 + 8 which is equals to 14, 14 + 14 which is equals to 28, 28 + 16, 44, 44 + 4, 48, 48 + 2, 50. ಸೊ ಇಲ್ಲಿ ಬಂದಿರೋಂಥ ವ್ಯಾಲ್ಯೂಸ್ ಮತ್ತು ಇಲ್ಲಿ ಬಂದಿರೋಂಥ ವ್ಯಾಲ್ಯೂಸ್ಗಳು ಈಕ್ವಲ್ ಆಗಿರಬೇಕು. ಸೊ ಇಲ್ಲಿ 50 ಬಂದಿತ್ತಾ, ಇಲ್ಲೂ 50 ಬರಬೇಕು. ಸೊ ಇಲ್ಲೇನಾದ್ರು ರಾಂಗ್ ಬಂತು ಅಂತಂದರೆ ನೀವೇನೋ ಆ್ಯಡ್ ಮಾಡಿರೋದ್ರಲ್ಲಿ ರಾಂಗ್ ಆಗಿದೆ ಅಂತ ಅರ್ಥ ಆಗುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಸೊ ಹಾಗಾಗಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್ನ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಬನ್ನಿ. ಸೊ ಇನ್ ದ ನೆಕ್ಸ್ಟ್ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಏನಾಗ್ತಾ ಇದೆ ನೋಡ್ಕೊಳ್ತಾ ಬನ್ನಿ. ಸೊ ಮಿಡ್ ಪಾಯಿಂಟ್ನ ಫೈಂಡ್ ಔಟ್ ಮಾಡೋದಲ್ಲಿ ದಟ್ ಈಸ್ ದ ಮೀನ್ ಫಾರ್ ದ ಗ್ರೂಪ್ ಡಾಟಾ. ಹೌದಲ್ವಾ? ಸೊ ಗ್ರೂಪ್ ಡಾಟಾನ ಮೀನ್ಗಳನ್ನು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಮಿಡ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಸೊ 0 + 10 ಅಂದರೆ 10 ಆಗುತ್ತೆ. 10 ಡಿವೈಡೆಡ್ ಬೈ 2 ಈಸ್ 5. ಹಾಗೆಯೇ 20 + 20 ಈಸ್ 30, 30 ಡಿವೈಡೆಡ್ ಬೈ 2 ಈಸ್ 15. ಸೊ 20 + 30 ಈಸ್ 50, 50 ಡಿವೈಡೆಡ್ ಬೈ 2 ಈಸ್ 25. ಸೊ 30 + 40 ಈಸ್ 70, 70 ಡಿವೈಡೆಡ್ ಬೈ 2 ಈಸ್ 35. 40 + 50 ಈಸ್ 90, 90 ಡಿವೈಡೆಡ್ ಬೈ 2 ಈಸ್ 45. 50 + 60 ಈಸ್ 110, 110 ಡಿವೈಡೆಡ್ ಬೈ 2 ಈಸ್ 55 ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಸೊ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಿದ್ದು ಗೊತ್ತಾಯ್ತಲ್ವಾ? ದಟ್ ಇಸ್ ದ ಮೀನ್ ಆಫ್ ದ ಗ್ರೂಪ್ ಡಾಟಾಸ್. ಗೊತ್ತಾಯ್ತಾ ಹೇಳಿದ್ದು? ಎಕ್ಸೈಸ್ ಅದು ಮಿಡ್ ಪಾಯಿಂಟು. ಸೊ ಇವಾಗ ಮಾಡ್ಯುಲಸ್ ಆಫ್ xi - m. ಮಾಡ್ಯುಲಸ್ ಅಂದರೆ ಅರ್ಥ ಏನು? ದ ಅಬ್ಸಲ್ಯೂಟ್ ವ್ಯಾಲ್ಯೂಸ್ ಆಫ್ ದ ಮೀಡಿಯನ್. ಹೌದಲ್ವಾ? ಹಾಗಾಗಿ ಇಲ್ಲಿ ಮೀಡಿಯನ್ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಸೊ ಮೀಡಿಯನ್ ಅಂತ ಅಂದಾಗ ನಮಗಿಲ್ಲಿ ಈವನ್ನ ಆಡ ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಹೌದಲ್ವಾ? ಸೊ ಈವನ್ ಆಗಿತ್ತು ಅಂದರೆ ನಮಗೆ 2 ಡಾಟಾಸ್ನ ಮೀನ್ಗಳನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಸೊ ಈವನ್ ಆಗಿತ್ತು ಅಂದರೆ ನಮಗೆ ಇಲ್ಲಿ ಒಂದೇ ಡಾಟಾಸ್ನ ಮೀನ್ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ದ ಕ್ಲಾಸ್ ಇಂಟರ್ವಲ್ ಕಂಟೈನಿಂಗ್ ದ n/2th ಟರ್ಮ್ ಆರ್ 4th. ಹೌದಲ್ವಾ? ಸೊ ಆರ್ ಯಾವುದು 4 ಆಗ್ತಾ ಹೋಗುತ್ತೆ. ದಟ್ ಈಸ್ 25th ಐಟಮ್. ಸೊ 25th ಐಟಮ್ ಯಾವುದು? 20 to 30 ಅಂದರೆ ನಮಗಿಲ್ಲಿ 50 ಡಿವೈಡೆಡ್ ಬೈ 2 ಏನಾಗ್ತಾ ಹೋಗುತ್ತೆ? 25 ಆಗ್ತಾ ಹೋಗುತ್ತೆ. ಸೊ 25 ನಮಗೆ ಎಲ್ಲಿ ಲೈ ಆಗ್ತಾ ಇದೆ? 25 ನಮಗೆ ಲೈ ಆಗ್ತಿರೋದಲ್ಲಿ 20 to 30 ರೇಂಜಲ್ಲಿ. ಹೌದಲ್ಲ? 28 ಎಲ್ಲಿರುತ್ತೋ ಅದು ನಮಗೆ 25 ಅಬ್ಸರ್ವೇಷನ್ಸ್ನ ಕೊಡ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಸೊ ಇಲ್ಲಿ ನಮಗೆ ಮೀಡಿಯನ್ ಗೊತ್ತಾಯ್ತಲ್ವಾ? ಸೊ ಮೀಡಿಯನ್ ಎಷ್ಟು ನಮಗೆ ಇವಾಗ? ಸೊ ಮೀಡಿಯನ್ ಈಸ್ 20 to 30 ಈಸ್ ದ ಮೀಡಿಯನ್ ಕ್ಲಾಸ್. ಸೊ 20 to 30 ಈಸ್ ದ ಮೀಡಿಯನ್ ಕ್ಲಾಸ್ ಅಂದಾಗ ಮೀಡಿಯನ್ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಇದೆ ನಮಗೆ L + n/2 - C × H. ಸೊ ಇಲ್ಲಿ L ಅಂತಂದರೆ ನಮಗೇನಾಗ್ತಾ ಹೋಗುತ್ತೆ? 20 ಆಗ್ತಾ ಹೋಗುತ್ತೆ. ಅಂದರೆ ಆ 20 to 30 ಮೀಡಿಯನ್ ಕ್ಲಾಸ್ ಇಂಟರ್ವಲ್ಸಲ್ಲಿ ಲೀಸ್ಟ್ ವ್ಯಾಲ್ಯೂ ಯಾವುದು? 20. ಹೌದಲ್ವಾ? ಸೊ 20 L = 20 ಆಗ್ತಾ ಹೋಗುತ್ತೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಿ ಅಂದರೆ ಏನಾಗುತ್ತೆ ಇಲ್ಲಿ ಅಂದರೆ ಅರ್ಥ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ನಮಗಿಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನಾಗ್ತಾ ಇದೆ ಇಲ್ಲಿ? 14 ಇದೆ. ಅಂದರೆ ಈ 28ನ ಮೇಲ್ಗಡೆ ಇರೋಂಥ ವ್ಯಾಲ್ಯೂ ಯೆಲ್ಲೋ ಕಲರಲ್ಲಿ ಏನು ಮಾರ್ಕ್ ಆಗಿದೆ ಅದು ನಮಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಏನು ಮೀಡಿಯನ್ ಬಂದಿರುತ್ತೋ ಆ ಮೀಡಿಯನಿನ ಎಬೋ ಡಾಟಾ ಏನಿದೆಯೋ ದಟ್ ಈಸ್ ಯುವರ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 14 ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಸೊ ಅದು ನಿಮಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಗ್ತಾ ಹೋಗುತ್ತೆ. ಸೊ ಮೀಡಿಯನ್ ಫೈಂಡ್ ಔಟ್ ಮಾಡಲಿಕ್ಕೆ ಇಲ್ಲಿ ನಮಗೇನಿದೆ ಫಾರ್ಮುಲಾ? L + n/2 - C ಡಿವೈಡೆಡ್ ಬೈ F × H. ಸೊ ಎಫ್ ಅಂದರೆ ನಮಗೇನಾಗುತ್ತೆ? ಅದರ ಪಕ್ಕದಲ್ಲಿ 20 to 30 ಫ್ರೀಕ್ವೆನ್ಸೀಸ್ ಎಷ್ಟಿದೆ? 14 ಇದೆ. ಹೌದಲ್ವಾ? ಸೊ 14 × H. H ಅಂದರೆ ನಮಗೆ ಕ್ಲಾಸ್ ಇಂಟರ್ವಲ್ಸ್. 20 to 30 ಎಷ್ಟು ಡಿಫ್ರೆನ್ಸಸ್ ಇದೆ? 10 ಡಿಫ್ರೆನ್ಸಸ್ ಇದೆ. ಹಾಗಾಗಿ 10 - 0 10, 20 - 10 10, 30 - 20 10, 40 - 30 10, 50 - 40
10. 60 minus 50, 10. ಸೊ ಇಂಟರ್ವಲ್ಸ್ಗಳನ್ನ ಡಿಫರೆನ್ಸ್ ನಮಗೇನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಎಲ್ನ ವ್ಯಾಲ್ಯೂ 20, ಸಿನ ವ್ಯಾಲ್ಯೂ 14, ಎಫ್ನ ವ್ಯಾಲ್ಯೂ 14, ಹೆಚ್ನ ವ್ಯಾಲ್ಯೂ 10 ಆ್ಯಂಡ್ ಎನ್ ಇಸ್ ಈಕ್ವಲ್ಸ್ ಟು 50. ಸೊ 50 ಆಲ್ರೆಡಿ ಗೊತ್ತಿದೆ ಅಲ್ವಾ, ಸಮೇಷನ್ ಆಫ್ ಎಫ್ ಐ ಇಸ್ ಈಕ್ವಲ್ಸ್ ಟು ಎನ್ ಆಗ್ತಾ ಹೋಗುತ್ತೆ, ದಟ್ ಈಸ್ 50 ಕ್ಯಾಪಿಟಲ್ ಎನ್. ಸೊ ಇವಾಗ ಆ ವ್ಯಾಲ್ಯೂಸ್ಗಳನ್ನೆಲ್ಲ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ವ್ಯಾಲ್ಯೂಸ್ ಏನು ಬರ್ತಾ ಇದೆ, 20 ಪ್ಲಸ್ 50/2 ಮೈನಸ್ 14. 50/2 ಅಂದರೆ 25, 25 ಮೈನಸ್ 14 ಡಿವೈಡೆಡ್ ಬೈ 14 ಇಂಟು 10. ಸೊ ಇದಿಷ್ಟರ ವ್ಯಾಲ್ಯೂ ಏನು 50/2 ಮೈನಸ್ 14 ಡಿವೈಡೆಡ್ ಬೈ 14 ಇಂಟು 10ನ ವ್ಯಾಲ್ಯೂ ನಮಗೆ ಎಷ್ಟಿದೆ, 7.85 ಬರ್ತಾ ಹೋಗುತ್ತೆ. ಸೊ ನೀವು ಕ್ಯಾಲ್ಕುಲೇಟರ್ನ ಪಕ್ಕದಲ್ಲಿ ಇಟ್ಕೋಬೇಕು. ಸೊ ಇಲ್ಲಿ ಏನು ಅಪ್ಲೈ ಮಾಡಿದ್ದೀವಿ ಅದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊತಾ ಬನ್ನಿ, ನಿಮಗೆ 7.85 ಬರ್ತಾ ಹೋಗುತ್ತೆ. ಆ 7.85ನ 20 ಜೊತೆಗೆ ಆ್ಯಡ್ ಮಾಡಿದಾಗ ನಮಗೆ ಮೀಡಿಯನ್ ಸಿಗ್ತಾ ಇದೆ, ದಟ್ ಈಸ್ 27.85. ಸೊ 27.85 ನಮಗೆ ಮೀಡಿಯನ್ ಸಿಗ್ತಿದೆ ಅಲ್ವಾ. ಸೊ ಆ ಮೀಡಿಯನನ್ನು ಹಿಡ್ಕೊಂಡು ನಾವಿವಾಗ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೊತಾ ಬರೋಣ. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್, ಎಕ್ಸ್ ಐ ಎಷ್ಟಿದೆ, 5 ಇದೆ. ಸೊ 5 ಮೈನಸ್ 27.85 ಅಂದರೆ ಎಷ್ಟಾಯಿತು, 5 ಮೈನಸ್ 27.85 ನ ವ್ಯಾಲ್ಯೂ ಎಷ್ಟು, 22.85 ಹೌದಲ್ವಾ. ಕ್ಯಾಲ್ಕುಲೇಟರ್ ಪಕ್ಕದಲ್ಲಿ ಇಟ್ಕೊಳ್ಳಿ. 5 ಮೈನಸ್ 27.85 ಈಸ್ ಮೈನಸ್ 22.85 ಬರ್ತಾ ಹೋಗುತ್ತೆ. ಮಾಡ್ಯುಲಸ್ ಅಪ್ಲೈ ಮಾಡಿರೋದ್ರಿಂದ 22.85 ಬರ್ತಾ ಹೋಗುತ್ತೆ. ಸೊ ಇವಾಗ 15 ಮೈನಸ್ 27.85 12.85 ಆಗ್ತಾ ಹೋಗುತ್ತೆ. ಹಾಗೆ 25 ಮೈನಸ್ 27.85 ಈಸ್ ಮೈನಸ್ 2.85, ಸೊ ದಟ್ ಈಸ್ 2.5 ಆಗ್ತಾ ಹೋಗುತ್ತೆ. 35 ಮೈನಸ್ 27.85 ಈಸ್ 7.15, 45 ಮೈನಸ್ 27.85 ಈಸ್ 17.15, 55 ಮೈನಸ್ 27.85 ಈಸ್ 27.15. ಸೊ ಇದು ನಮಗೆ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್, ದ ಆಬ್ಸಲ್ಯೂಟ್ ವ್ಯಾಲ್ಯೂಸ್ ಆಫ್ ದ ಫ್ರೀಕ್ವೆನ್ಸಿ ಮೀಡಿಯನ್ ಆಗ್ತಾ ಹೋಗುತ್ತೆ. ಸೊ ಈ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್ ಜೊತೆಗೆ ನಾವು ಇವಾಗ ಎಫ್ ಐಗಳನ್ನು ಮಲ್ಟಿಪ್ಲೈ ಮಾಡ್ಕೊತಾ ಬರಬೇಕು. ಹಾಗಾದರೆ ಯಾವ್ಯಾವ ಕಾಲಮ್ನ ಮಲ್ಟಿಪ್ಲೈ ಮಾಡಬೇಕು ನಾವು ಇವಾಗ, ಎಕ್ಸ್ ಐ ಮೈನಸ್ ಎಮ್ ಆ್ಯಂಡ್ ಎಫ್ ಐ ವ್ಯಾಲ್ಯೂಸ್ಗಳನ್ನ ಮಲ್ಟಿಪ್ಲೈ ಮಾಡ್ಕೊತಾ ಬರಬೇಕು. ಸೊ 6 ಪ್ಲಸ್ 22.85 ಈಸ್ 137.1 ಬರ್ತಾ ಹೋಗುತ್ತೆ. ಸೊ 6 ಇಂಟು 22.85 ಈಸ್ ಈಕ್ವಲ್ಸ್ ಟು 137.1. 8 ಇಂಟು 12.85 ಈಸ್ 102.8. 14 ಇಂಟು 2.85 ಈಸ್ 39.9. 16 into 7.15 is 114.4. 4 into 17.15 is 68.6. 2 into 27.15 is 54.3 ಆಗ್ತಾ ಹೋಗುತ್ತೆ. ಇದು ನಿಮಗೆ ಎಫ್ ಐ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್. ಸೊ ಈ ಲಾಸ್ಟ್ ಕಾಲಮ್ ಏನಿದೆ, ಈ ಲಾಸ್ಟ್ ಕಾಲಮ್ನ ನಾವೇನು ಮಾಡ್ತಾ ಹೋಗ್ಬೇಕು, ಇವಾಗ ಆ್ಯಡ್ ಮಾಡ್ಕೊತಾ ಹೋಗ್ಬೇಕು. ಸೊ ಆ್ಯಡ್ ಮಾಡಿದಾಗ ಬರುವಂಥ ವ್ಯಾಲ್ಯೂಸ್ ಯಾವುದು, 517.1 ಅಂದರೆ 137.1 ಪ್ಲಸ್ 108.8 ಪ್ಲಸ್ 39.9 ಪ್ಲಸ್ 114.4 ಪ್ಲಸ್ 68.6 ಪ್ಲಸ್ 54.3 ದಟ್ ಈಸ್ ಈಕ್ವಲ್ಸ್ ಟು 517.1. ಸೊ 517.1 ಬಂತಲ್ವಾ. ಸೊ ಈ ವ್ಯಾಲ್ಯೂಸ್ಗಳನ್ನೆಲ್ಲ ಲಾಸ್ಟ್ ಇವಾಗ ಫಾರ್ಮುಲಾಗೆ ಅಪ್ಲೈ ಮಾಡ್ಕೊತಾ ಹೋಗೋಣ. ಸೊ ಹಾಗಾಗಿ thus mean deviation about the median is given by, ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ ನಮಗೆ. ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ, 1/n ಸಮೇಷನ್ ಐ ವೇರೀಸ್ ಫ್ರಮ್ 1 to 6 ಎಫ್ ಐ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್, ಹೌದಲ್ವಾ. ಸೊ 6 ಅಬ್ಸರ್ವೇಷನ್ಸ್ ಇತ್ತು, 0 to 10 1, 10 to 22, 20 to 34 3, ಸೊ 30 to 44, 40 to 55, 50 to 66. ಸೊ 6 ಅಬ್ಸರ್ವೇಷನ್ಸ್ ಇದೆ. ಸೊ ಹಾಗಾಗಿ ಐ ವೇರೀಸ್ ಫ್ರಮ್ 1 to 6 ಆಗ್ತಾ ಹೋಗುತ್ತೆ. ಎಫ್ ಐ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್ ಫಾರ್ಮುಲಾ ಇದೆ ಅಲ್ವಾ ನಮಗಿದೆ, ಇದೇ ಫಾರ್ಮುಲಾ ತಾನೆ. ಸೊ ಈ ಫಾರ್ಮುಲಾಗೆ ನಮಗೆ ವ್ಯಾಲ್ಯೂಸ್ಗಳನ್ನ ಅಪ್ಲೈ ಮಾಡ್ಕೊತಾ ಬರಬೇಕು. ಸೊ ಟೇಬಲಲ್ಲಿ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿರೋಂಥ ವ್ಯಾಲ್ಯೂಸ್ಗಳನ್ನೆಲ್ಲ ನಾವು ಲಾಸ್ಟ್ ರೋಲ್ ಏನಿತ್ತು ಆ ವ್ಯಾಲ್ಯೂಸ್ಗಳನ್ನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಹಾಗಾಗಿ 517.1 ಇಂಟು 1/50 ವ್ಯಾಲ್ಯೂ ನಮಗೆ ಎಷ್ಟು ಬರ್ತಾ ಹೋಗುತ್ತೆ, 10.34 ಬರ್ತಾ ಹೋಗುತ್ತೆ. ಸೊ ಕ್ಯಾಲ್ಕುಲೇಟ್ರಲ್ಲಿ ಕರೆಕ್ಟಾಗಿ ಯೂಸ್ ಮಾಡ್ಕೊತಾ ಬನ್ನಿ. ಕ್ಯಾಲ್ಕುಲೇಟ್ರನ್ನ ಯೂಸ್ ಮಾಡ್ಕೊತಾ ಬಂದಾಗ ನಿಮಗೆ ಆಕ್ಯುರೇಟ್ ವ್ಯಾಲ್ಯೂಸ್ಗಳು ಕರೆಕ್ಟಾಗಿ ಸಿಗ್ತಾ ಹೋಗುತ್ತೆ. ಹೇಳಿದ್ದು ಗೊತ್ತಾಯ್ತಾ ಇದಿಷ್ಟು. ಸೊ ಈಗ
ಇದಿಷ್ಟು ನಿಮಗೆ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಫಾರ್ ಅ ಗ್ರೂಪ್ಡ್ ಡಾಟಾಸ್ ಮೇಲಿರುವಂಥ ಪ್ರಾಬ್ಲಮ್ಸ್ಗಳು. ಸೊ ಇದರ ಮೇಲೆ ಇನ್ನೊಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮನ್ನು ನೀವು ಮತ್ತೆ ಅಸೈನ್ಮೆಂಟ್ ಆಗಿ ತಗೊಳ್ತಾ ಹೋಗಿ. ಸೊ ಇನ್ ದ ನೆಕ್ಸ್ಟ್ ಪ್ರಾಬ್ಲಮ್, ಕ್ಯಾಲ್ಕುಲೇಟ್ ದ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಏಜ್ ಫಾರ್ ದ ಏಜ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ 100 ಪರ್ಸನ್ಸ್. ಸೊ ಇಲ್ಲಿ ನಮಗೆ 100 ಪರ್ಸನ್ಸ್ ಇದ್ದಾರೆ, ಆ 100 ಪರ್ಸನ್ಸ್ನ ಏಜ್ಗಳನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಆ ಏಜ್ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಟೇಬಲ್ ನೋಡ್ಕೊಳ್ತಾ ಬನ್ನಿ. ಟೇಬಲಲ್ಲಿ ಏನಿದೆ, ಏಜ್ ಇದೆ. ಫಸ್ಟ್ ರೋಲ್ ಫಸ್ಟ್ ಕಾಲಮಲ್ಲಿರುವಂಥದ್ದೇನು, ಏಜ್. ಓಕೆನಾ. ಸೊ ಹಾಗೆಯೇ ಇನ್ನು ನೆಕ್ಸ್ಟ್ ಒನ್ ಏನಾಗ್ತಾ ಇದೆ, 16 to 20 ಏಜ್ ಇರುವಂಥ ನಂಬರ್ ಆಫ್ ಪರ್ಸನ್ಸ್ ಎಷ್ಟು ಜನ ಇದ್ದಾರೆ, 5 ಮೆಂಬರ್ಸ್ ಇದ್ದಾರೆ. ಸೊ 21 to 25 ಏಜ್ ಇರುವಂಥ ಪರ್ಸನ್ಸ್ ಎಷ್ಟು, 6 ಮೆಂಬರ್ಸ್. ಸೊ 26 to 30 ಇರುವಂಥ ಪರ್ಸನ್ಸ್ ಎಷ್ಟು, 12. ಸೊ 31 to 35 ಇರುವಂಥ ಪರ್ಸನ್ಸ್ ಎಷ್ಟು, 14. ಸೊ 36 to 40 ಏಜ್ ಇರುವಂಥ ಪರ್ಸನ್ಸ್ ಎಷ್ಟು, 26. 41 to 45 ಇರುವಂಥ ಏಜ್ಡ್ ಪರ್ಸನ್ಸ್ ಎಷ್ಟು, 12. ಸೊ 46 to 50 ಏಜ್ಡ್ ಇರುವಂಥ ಪರ್ಸನ್ಸ್ ಎಷ್ಟು, 16. ಸೊ 51 to 55 ಏಜ್ ಇರುವಂಥ ಪರ್ಸನ್ಸ್ ಎಷ್ಟು, 9. ಸೊ ಇದಿಷ್ಟು ನಿಮಗೆ ಟೇಬಲಲ್ಲಿರುವಂಥ ಡಾಟಾಸ್. ಗೊತ್ತಾಯ್ತಾ ಹೇಳಿದ್ದು. ಸೊ 16 to 20 ಏಜ್ ಇರುವಂಥ ಪರ್ಸನ್ಸ್ ಎಷ್ಟು ಜನ ಇದ್ದಾರೆ, 5 ಮೆಂಬರ್ಸ್ ಇದ್ದಾರೆ, ಹೌದಲ್ವಾ. ಸೊ ಈ ಡಾಟಾಸ್ ಮೇಲೆ ನಾವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊತಾ ಬರೋಣ. ಸೊ ಇಲ್ಲೇನಾಗ್ತಾ ಇದೆ, ದ ಗಿವನ್ ಡಾಟಾ ಈಸ್ ನಾಟ್ ಕಂಟಿನ್ಯೂಸ್. ಹೌದಾ. ಸೊ ಇಲ್ಲೇನಾಗ್ತಾ ಇದೆ, ಪ್ರಾಬ್ಲಮ್ಸ್ ನೋಡ್ಕೊತಾ ಬನ್ನಿ. 16 to 20 ಆದಮೇಲೆ ನೆಕ್ಸ್ಟ್ ಟೈಮ್ ಬರಬೇಕು, ಕಂಟಿನ್ಯೂಸ್ ಆಗಿರಬೇಕು ಅಂತಂದರೆ 20ಇಂದನೇ ಕಮೆಂಟ್ಸ್ ಆಗಬೇಕಾಗಿತ್ತು. ಬಟ್ ಇಲ್ಲೇನಾಗ್ತಾ ಇದೆ, 16 to 20 ಆಯಿತು ಅಂತ ನೆಕ್ಸ್ಟ್ ಏಜ್ ಎಲ್ಲಿಂದ ತೊಗೊಳ್ತಾ ಇದ್ದಾರೆ, 21 to 25 ತೊಗೊಳ್ತಾ ಇದ್ದಾರೆ. ಸೊ 25 ಆದಮೇಲೆ ಏನಾಗ್ತಾ ಇದೆ, 26. ಸೊ 25ಇಂದನೇ ಕಮೆಂಟ್ಸ್ ಮಾಡಬೇಕಾಗಿತ್ತು, ಬಟ್ ಇಲ್ಲೇನು ಮಾಡ್ತಾ ಇದ್ದಾರೆ, 26ಇಂದ ಕಮೆಂಟ್ಸ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಈ ಡಾಟಾಸ್ಗಳು ಏನಾಗ್ತಾ ಇದೆ, ಕಂಟಿನ್ಯೂಸ್ ಇಲ್ಲ, ಹೌದಲ್ವಾ. ಸೊ ಕಂಟಿನ್ಯೂಸ್ ಇಲ್ಲ, ಅದನ್ನೇ ಮೆನ್ಷನ್ ಮಾಡ್ತಾ ಇರೋದು. ದ ಗಿವನ್ ಡಾಟಾ ಈಸ್ ನಾಟ್ ಕಂಟಿನ್ಯೂಸ್, ದೇರ್ ಫೋರ್ ಇಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇನ್ ಟು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ by subtracting 0.5 from the lower limit and adding 0.5 to the upper limit of each class interval. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಲೋಯರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ಗಳಿಗೆ ನಾವು ಲೋಯರ್ ಲಿಮಿಟಿಂದ ನಾವು 0.5ನ ಕಡಿಮೆ ಮಾಡ್ತಾ ಇದ್ದರೆ, ಅಪ್ಪರ್ ಲಿಮಿಟ್ಗೆ ನಾವೇನು ಮಾಡ್ತಾ ಇದ್ದೀವಿ, 0.5ನ ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಲೋಯರ್ ಲಿಮಿಟಲ್ಲಿ ನಮಗೇನಾಗ್ತಾ ಹೋಗುತ್ತೆ, 0.5 ಸಬ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಹೌದಲ್ವಾ. ಹಾಗಾಗಿ 16 to 20 ಲೋಯರ್ ಲಿಮಿಟ್ ಯಾವುದು, 16 ಈಸ್ ದ ಲೋಯರ್ ಲಿಮಿಟ್. ಅದರಲ್ಲಿ ನಾವೇನು ಲೆಸ್ ಮಾಡಬೇಕು, 0.5ನ ಲೆಸ್ ಮಾಡಬೇಕು. ಸೊ 0.5ನ ಲೆಸ್ ಮಾಡಿದಾಗ ನಮಗೇನಾಗ್ತಾ ಹೋಗುತ್ತೆ, 15.5 ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಳಿದ್ದು. ಸೊ ಹಾಗೆಯೇ ಅಪ್ಪರ್ ಲಿಮಿಟ್ ಯಾವುದು, 20. ಸೊ ಅಪ್ಪರ್ ಲಿಮಿಟ್ ನಮಗೆ 20 ಆಗ್ತಿದೆ ಅಂದಮೇಲೆ ಆ ಅಪ್ಪರ್ ಲಿಮಿಟಿಗೆ ನಾವು ಏನು ಮಾಡಬೇಕು, 0.5ನ ಆ್ಯಡ್ ಮಾಡಬೇಕು, ಹೌದಲ್ವಾ. ಸೊ 0.5ನ ಆ್ಯಡ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ, 20.5 ಆಗ್ತಾ ಹೋಗುತ್ತೆ, ಹೌದಲ್ವಾ. ಸೊ ಹಾಗಾಗಿ ಇದನ್ನು ನಾವು ಕರೆಕ್ಟಾಗಿ ನೋಡ್ಕೊತಾ ಬನ್ನಿ. ಸೊ ಏನಾಗ್ತಾ ಇದೆ, ನೆಕ್ಸ್ಟು ಅಪ್ಪರ್ ಲಿಮಿಟ್ಗೆ 0.5ನ ಆ್ಯಡ್ ಮಾಡ್ತಾ ಇದ್ದೀವಿ, ಲೋಯರ್ ಲಿಮಿಟ್ಗೆ 0.5ನ ಲೆಸ್ ಮಾಡ್ತಾ ಇದ್ದೀವಿ ಅಂದಾಗ ಏಜ್ ಏನಾಗ್ತಾ ಇದೆ ನೋಡ್ಕೊತಾ ಬನ್ನಿ. ಏಜ್ ಇದ್ದಿದ್ದು ನಮಗೆ 16 ಇದ್ದಿದ್ದು 15.5 ಪ್ಲಸ್ 15.5 to 20.5 ಆಗ್ತಾ ಇದೆ. ಏಜ್ ಡಿಫ್ರೆನ್ಸ್ ನಮಗೆ ಅಲ್ಲೇನಿದ್ದು 16 to 20 ಇತ್ತು, ಬಟ್ ಇಲ್ಲೇನಾಗ್ತಾ ಇದೆ 15.5 to 20.5 ಆಗ್ತಾ ಇದೆ. ಹಾಗೆ ನೆಕ್ಸ್ಟ್ ಟೇಬಲಲ್ಲಿ ಏನಾಗ್ತಾ ಇದೆ, 20.52 ಅಂದರೆ ಲೋಯರ್ ಲಿಮಿಟ್ 21 ಇತ್ತಲ್ವ ಅಲ್ಲಿ. ಸೊ ಲೋಯರ್ ಲಿಮಿಟ್ 21ಅಲ್ಲಿ 0.5ನ ಕಡಿಮೆ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ, 20.5 ಬರ್ತಾ ಹೋಗುತ್ತೆ. ಸೊ 20.5 ಟು ಅಪ್ಪರ್ ಲಿಮಿಟ್ ನಮಗೆ ಅಲ್ಲಿ ಇದ್ದಿದ್ದು 25. ಸೊ ಅಪ್ಪರ್ ಲಿಮಿಟ್ಗೆ ನಾವು 0.5ನ ಆ್ಯಡ್ ಮಾಡಿದ್ರೆ ಏನಾಯಿತು, 25.5 ಆಗ್ತಾಯಿತ್ತು. ಸೊ ಹಾಗಾಗಿ ಲೋಯರ್ ಲಿಮಿಟಲ್ಲಿ 0.5ನ ಕಳೀತಾ ಇದ್ದೀರಾ, ಅಪ್ಪರ್ ಲಿಮಿಟಲ್ಲಿ 0.5ನ ಆ್ಯಡ್ ಮಾಡ್ತಾ ಇದ್ದೀರಾ. ಆ್ಯಡ್ ಮಾಡಿದಾಗ ಬರುವಂಥ ಫ್ರೀಕ್ವೆನ್ಸಿ ಟೇಬಲ್ ನೋಡ್ತಾ ಬನ್ನಿ, 15.5 to 20.5. ಸೊ ಕಂಟಿನ್ಯೂಟಿ ಸಿಗ್ತಾ ಇದೆ ನೆಕ್ಸ್ಟ್ ಟೇಬಲಿಗೆ. ನೆಕ್ಸ್ಟಿಗೆ 20.5 to 25.5, 25.2 to 30.5, 30.5 to 35.5, 35.5 to 40.5, 40.5 to 45.5, 45.5 to 50.5, 50.5 to 55.5. ಸೊ ಇವಾಗ ಪ್ರತಿ ಒಂದು ಡಾಟಾಸ್ಗೂ ನಮಗೇನಾಗ್ತಾ ಇದೆ, ಕಂಟಿನ್ಯೂಟಿ ಸಿಗ್ತಾ ಇದೆ, ಹೌದಲ್ವಾ. ಸೊ ಕಂಟಿನ್ಯೂಟಿ ಸಿಕ್ಕಾದ್ಮೇಲೆ ನಾವಿಲ್ಲೇನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ,
ಫ್ರೀಕ್ವೆನ್ಸೀಸ್ ಎಫ್ ಐಗಳನ್ನ ಗೊತ್ತಿದೆ ಅಲ್ವಾ. ಸೊ ಎಫ್ ಐ ಅವರೇ ಕೊಟ್ಟಿದ್ರು, ನಂಬರ್ ಆಫ್ ಪರ್ಸನ್ಸ್ ಅಕರ್ಡ್ ಇನ್ ದಟ್ ಏಜ್ 16 to 20 ಈಸ್ 5. ಹೌದಲ್ವಾ. ಸೊ 15.5 ಇಂದ 20.5ವರೆಗೂ ಲಯ ಆಗಿರುವಂಥ ಪರ್ಸನ್ಸ್ ಎಷ್ಟು? 5 ಮೆಂಬರ್ಸ್. ಹೌದಲ್ವಾ. ಸೊ ಹಾಗೆಯೇ 20.5 to 25.5 ಅಕರ್ಸ್ ಎಷ್ಟು? 6 ಮೆಂಬರ್ಸ್. ಹಾಗೆಯೇ 25.5 to 30.5 ಪರ್ಸನ್ಸ್ ಎಷ್ಟು? 12. 30.5 to 35.5 is 14. 35.5 to 40.5 is 26. 40.5 to 45.5 is 12. And 45.5 to 50.5 aged persons are 16. 50.5 to 55.5 aged persons are 9 members. The total is 100 ಮೆಂಬರ್ಸ್ಗಳು ಅವ್ರು ಕೊಟ್ಟಿದ್ರು. ಸೊ 100 ಆಗಬೇಕು. ಹಾಗಾಗಿ 5 + 6 + 12 + 14 + 26 + 12 + 6 + 16 + 9 ಈಸ್ ಈಕ್ವಲ್ಸ್ ಟು 100. ದಟ್ ಈಸ್ n ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಳಿದ್ದು. ಸೊ ನೆಕ್ಸ್ಟು ಮತ್ತೆ ಮೀಡಿಯನ್ ಫೈಂಡ್ ಔಟ್ ಮಾಡಿರೋದ್ರಿಂದ ನಾವು ಇಲ್ಲೇನು ಫೈಂಡ್ ಔಟ್ ಮಾಡ್ಕೋಬೇಕು? ಥರ್ಡ್ ಕಾಲಮಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್ಗಳನ್ನು ಆ್ಯಡ್ ಮಾಡ್ಕೊತಾ ಬರಬೇಕು. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್ನ ಫೈಂಡ್ ಔಟ್ ಮಾಡ್ಕೊತಾ ಬರಬೇಕು. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್ ಬರ್ಕೋಬೇಕಾದ್ರೆ ಏನು ಮಾಡ್ತಾ ಹೋಗ್ತೀರಾ? ಫಸ್ಟು ಡಾಟಾ ಏನಿದೆ ಅದನ್ನು ಹಾಗೆ ಬರ್ಕೊತೀರಾ. ಫ್ರೀಕ್ವೆನ್ಸಿ 5 ಮೆಂಬರ್ಸ್ ಇದ್ದರು, ಸೊ ಹಾಗಾಗಿ 5ನೇ ಬರ್ಕೊತಾ ಹೋಗ್ತೀರಾ. ಸೊ ಹಾಗೆಯೇ 5 + 6 ಈಸ್ 11. 11 + 12 ಈಸ್ 23. 23 + 14 ಈಸ್ 37. 37 + 26 is 63. 63 + 12 is 75. 75 + 16 is 91. 91 + 9 is 100. ನಾನು ಆವಾಗಲೇ ಹೇಳಿದೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸಲ್ಲಿ ಸಮೇಷನ್ ಆಫ್ ಎಫ್ ಐ ವ್ಯಾಲ್ಯೂಸ್ ಎಷ್ಟಿದೆಯೋ ಅಷ್ಟೇ ವ್ಯಾಲ್ಯೂಸ್ ನಮಗೆ ಎಲ್ಲಿ ಬರಬೇಕು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್ನ ಆ್ಯಡ್ ಮಾಡಿದಾಗಲೂ ಬರಬೇಕು. ಹಾಗಾಗಿ 100 = 100 ಬರ್ತಾ ಇದೆ ಅಲ್ವಾ. ದಟ್ ಈಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್ನ ಡಿಟರ್ಮೈನ್ ಮಾಡ್ದಂಗೆ ಆಯಿತು. ಸೊ ಇವಾಗ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಮೀನ್ ಆಫ್ ದ ಅಬ್ಸರ್ವ್ಡ್ ಡಾಟಾಸ್, ಗ್ರೂಪ್ ಡಾಟಾಸ್. ಹಾಗಾಗಿ 15.5 + 20.5 ಏನಾಗ್ತಾ ಹೋಗುತ್ತೆ? ನಮಗೆ ಆ್ಯಡ್ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತೋ ಅದನ್ನು ಡಿವೈಡೆಡ್ ಬೈ 2 ಮಾಡಿದಾಗ ನಮಗೇನು ಬರ್ತಾ ಹೋಗುತ್ತೆ? 18 ಬರ್ತಾ ಹೋಗುತ್ತೆ. ಹೌದಲ್ವಾ. ಸೊ 20 + 15 is 35. 35 + 1 is 36. 36 ಡಿವೈಡೆಡ್ ಬೈ 2 ಈಸ್ 18 ಆಗ್ತಾ ಹೋಗುತ್ತೆ. ಹೌದಲ್ವಾ. ಸೊ ಹಾಗೆಯೇ 46 ಡಿವೈಡೆಡ್ ಬೈ 2 ಈಸ್ 23. 25.5 + 30.5 is 56. 56 divided by 2 is 58. 30.5 + 35.5 divided by 2 is 33. And 35.5 + 40.5 is 78. 78 divided by 2 is 76. 76 divided by 2 is 38. And 40.5 + 45.5 is 86. 86 divided by 2 is 43. And 45.5 + 50.5 is 96. 96 divided by 2 is 48. And 50.5 + 55.5 is 106. 106 divided by 2 is 53. ಹೌದಲ್ವಾ. ಸೊ ಅದು ನಮಗೆ ಮಿಡ್ ಪಾಯಿಂಟ್ಗಳಾಗ್ತಾ ಇದೆ. ಸೊ ಈಗ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಿದ್ಮೇಲೆ ನಮಗೆ ನೆಕ್ಸ್ಟ್ ಕಾಲಮಲ್ಲಿ ಏನಿದೆ? ಮಾಡ್ಯುಲಸ್ ಆಫ್ xi - m. ಸೊ ಮಾಡ್ಯುಲಸ್ ಆಫ್ xi - m ಅಂದರೆ ಏನಾಗ್ತಾ ಹೋಗುತ್ತೆ? ಅಬ್ಸಲ್ಯೂಟ್ ವ್ಯಾಲ್ಯೂಸ್. ಹೌದಲ್ವಾ. ಸೊ ಹಾಗಾಗಿ ಇಲ್ಲಿ ಎಮ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಸೊ ಎಮ್ ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೇಗಿದೆ ಅಂತ ನೋಡ್ಕೊತಾ ಬರೋಣ. ಸೊ ಇಲ್ಲಿ ಎಮ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಅಗೇನ್ ಇಟ್ಸ್ ಅನ್ 100. ಅಗೇನ್ 100 ಈಸ್ ಅನ್ ಈವನ್ ನಂಬರ್. ಸೊ 100 ಈಸ್ ಅನ್ ಈವನ್ ನಂಬರ್ ಅಂತಂದರೆ 100 divided by 2th ಟರ್ಮ್ ಈಸ್ ಯುವರ್ ಮೀಡಿಯನ್ ಆಗ್ತಾ ಹೋಗುತ್ತೆ. ಹೌದಲ್ವಾ. ಸೊ ಹಾಗಾಗಿ 50th ಟರ್ಮ್ ಈಸ್ ಯುವರ್ ಮೀಡಿಯನ್ ಆಗ್ತಾ ಹೋಗುತ್ತೆ. ಸೊ 50th ಐಟಮ್ ಎಲ್ಲಿದೆ? 50th ಐಟಮ್ಸ್ ನಮಗೆ ಎಲ್ಲಿದೆ ಅಂತಂದರೆ ನಮಗೆ 63. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಎಲ್ಲಿದೆ? 63. ಸೊ 35.5 to 40.5 ಅಂದರೆ 15.5 ಇಂದ 40.5ವರೆಗೂ ಲಯ ಆಗಿರೋಂಥ ಪರ್ಸನ್ಸ್ ಎಷ್ಟು? 63 ಮೆಂಬರ್ಸ್. ಸೊ 63 ಮೆಂಬರ್ಸ್ ಒಳಗಡೆ ನಮಗೆ 50 ಅನ್ನೋ ಟರ್ಮ್ 50th ಐಟಮ್ ಬರ್ತಾ ಹೋಗುತ್ತಾ ಅಲ್ವಾ. ಹಾಗಾಗಿ ಇಲ್ಲಿ ನಮಗೆ 50th ಐಟಮ್ ಯಾವುದಿರುತ್ತೆ? 35.5 to 40.5 ಏಜ್ಡ್ ಪರ್ಸನ್ಸ್ ಆರ್ ದ ಮೀಡಿಯನ್ ಕ್ಲಾಸ್ ಆಗ್ತಾ ಹೋಗ್ತಾರೆ. ಗೊತ್ತಾಯ್ತಾ ಹೇಳಿದ್ದು. ಸೊ ಮೀಡಿಯನ್ ಕ್ಲಾಸ್ ಆಗ್ತಾ ಇದ್ದಾರೆ ಅಂದಾಗ ಇಟ್ ಈಸ್ ನೌನ್ ದಟ್ ಮೀಡಿಯನ್ ಫಾರ್ಮುಲಾ ನಮಗೆ ಗೊತ್ತಿದೆ. ಲಾಸ್ಟ್ ಪ್ರಾಬ್ಲಮಲ್ಲಿ ನಮಗೆ ಮೀಡಿಯನ್ ಫಾರ್ಮುಲಾ ಏನಾಗ್ತಾ ಇತ್ತು ಫೈಂಡ್ ಔಟ್ ಮಾಡಲಿಕ್ಕೆ? L + n/2 - c ಡಿವೈಡೆಡ್ ಬೈ f ಇಂಟು h. ಎಲ್ ಅಂದರೆ ನಮಗೆ ಲೀಸ್ಟ್ ವ್ಯಾಲ್ಯೂ ಆಫ್ ದ ಗ್ರೂಪ್ ಡಾಟಾ, ಅಂದರೆ ಆ 35.5 to 40.5 ಅಲ್ಲಿ ಇರುವಂತಹ ಲೀಸ್ಟ್ ಏಜ್ ಯಾವುದು?
35.5 ಹೌದಲ್ವಾ. ಸೊ ಹಾಗಾಗಿ ಹಿಯರ್ L is equals to 35.5 and C is equals to cumulative frequency. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿದೆ 35.5 to 40.5 ಅಲ್ಲಿರುವಂಥ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟು 63. ಸೊ 63ನ ಎಬೋ ಲೈನ್ ಎಬೋ ಡಾಟಾ ಏನಿದೆ ದಟ್ ಈಸ್ ಯುವರ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಗ್ತಾ ಹೋಗುತ್ತೆ ಹೌದಲ್ವಾ. ಸೊ 63ಯ ಮೇಲಿರುವಂಥ ಡಾಟಾಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟಿದೆ 37 ಇದೆ, ದಟ್ ಈಸ್ ಸಿ ಯುವರ್. ಓಕೆನಾ. ಸೊ ಹಾಗಾಗಿ ಸಿನ ವ್ಯಾಲ್ಯೂ 37 ಆಯಿತು. ಸೊ ಎಫ್ನ ವ್ಯಾಲ್ಯೂ 26 ಅಂದರೆ 35.5 to 40.5 ಒಳಗಡೆ ಲೈ ಆಗ್ತಿರೋಂಥ ಪರ್ಸನ್ಸ್ ಎಷ್ಟು ದಟ್ ಈಸ್ 26. ಹಾಗೆಯೇ ಹೆಚ್ ವ್ಯಾಲ್ಯೂ 35.5 ಮೈನಸ್ 40.5 ಇಂಟರ್ವಲ್ಸ್ ಎಷ್ಟಾಗ್ತಾ ಹೋಗುತ್ತೆ 5 ಡಿಫ್ರೆನ್ಸಸ್ ಅಲ್ವಾ. ಸೊ 40.5 ಮೈನಸ್ 35.5 0.5 ಕ್ಯಾನ್ಸಲ್. 40 ಅಲ್ಲಿ 35 ಕಳೆದ್ರೆ ನಮಗೆ 5 ಇಂಟರ್ವಲ್ಸ್ ಬರ್ತಾ ಹೋಗುತ್ತೆ, ಹಾಗಾಗಿ 5 ಡಿಫ್ರೆನ್ಸಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಹೆಚ್ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಎಷ್ಟಾಯಿತು 5 ಆಗ್ತಾ ಹೋಗುತ್ತೆ. ಆ್ಯಂಡ್ ಎನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಫ್ ಐ ಸೆಕೆಂಡ್ ಕಾಲಮ್ನ ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಬಂದಿತ್ತು ವ್ಯಾಲ್ಯೂ 100 ಬಂದಿತ್ತಲ್ವಾ. ಹಾಗಾಗಿ ಎನ್ನ ವ್ಯಾಲ್ಯೂ 100 ಆಗ್ತಾ ಇದೆ. ಸೊ ಇದಿಷ್ಟು ವ್ಯಾಲ್ಯೂಸ್ಗಳನ್ನು ನಾವು ಫಾರ್ಮುಲಾಗೆ ಅಪ್ಲೈ ಮಾಡಿದಾಗ ನಮಗೆ ವ್ಯಾಲ್ಯೂ ಎಷ್ಟು ಬರ್ತಾ ಹೋಗುತ್ತೆ 38 ಬರ್ತಾ ಹೋಗುತ್ತೆ. ಸೊ ದಟ್ 38 ಈಸ್ ಯುವರ್ ಮೀಡಿಯನ್. ಗೊತ್ತಾಯ್ತಾ ಹೇಳಿದ್ದು. ಸೊ ಮೀಡಿಯನನ್ನು ನಾವಿಲ್ಲಿ 38 ಬರ್ತಾ ಇದೆ. ಸೊ ಇವಾಗ ಎಕ್ಸ್ ಐ ಮೈನಸ್ ಎಮ್ 18 ಮೈನಸ್ 38 ಮಾಡಿದಾಗ ಎಷ್ಟು ಬರುತ್ತೆ -20 ಬರ್ತಾ ಹೋಗುತ್ತೆ. ಸೊ ಮಾಡ್ಯುಲಸ್ ಅಪ್ಲೈ ಮಾಡೋದ್ರಿಂದ ಏನಾಗ್ತಾ ಹೋಗುತ್ತೆ ನಮಗೆ 20 ಆಗ್ತಾ ಹೋಗುತ್ತೆ ಹೌದಲ್ವಾ. ಸೊ ಹಾಗಾಗಿ 18 ಮೈನಸ್ 38 ಈಸ್ 20, 23 ಮೈನಸ್ 38 ಈಸ್ 50, 28 minus 38 is 10, 33 minus 38 is 5, 38 minus 38 is 0, 43 minus 38 is 5, 48 minus 38 is 10, 53 minus 38 is 15 ಆಗ್ತಾ ಹೋಗುತ್ತೆ. ದಟ್ ಈಸ್ ಯುವರ್ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್. ಗೊತ್ತಾಯ್ತಾ ಹೇಳಿದ್ದು. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್ ಗೊತ್ತಾಯ್ತಾ ಫೈಂಡ್ ಔಟ್ ಮಾಡಿದ್ದು. ಸೊ ಈ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್ ಫೈಂಡ್ ಔಟ್ ಮಾಡಿದ್ಮೇಲೆ ನಮಗೆ ಲಾಸ್ಟ್ ಕಾಲಮ್ನಿಗೆ ಬರ್ತಾ ಹೋಗ್ತೀವಿ. ಸೊ ಲಾಸ್ಟ್ ಕಾಲಮಲ್ಲಿ ಏನಿದೆ ಎಫ್ ಐ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್. ಸೊ ಎಫ್ ಐ ಎಲ್ಲಿದೆ ಎಫ್ ಐ ಇಲ್ಲಿದೆ. ಸೊ ಈ ಎಫ್ ಐನ ನಾವೇನು ಮಾಡಬೇಕು ಮಲ್ಟಿಪ್ಲೈಡ್ ವಿತ್ ಎ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್. ಸೊ 5 into 20 is 100, 6 into 15 is 90, 12 into 10 is 120, 14 into 5 is 70, 26 into 0 is 0, 12 into 5 is 60, 16 into 10 is 160, 9 into 15 is 135. ಸೊ ಇವಾಗ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್ ಇಂಟು ಎಫ್ ಐ ನಾ ಆ್ಯಡ್ ಮಾಡಿದ್ರೆ ಅಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ಲಾಸ್ಟ್ ಡಾಟಾಸಲ್ಲಿ ಬರ್ತಾ ಹೋಗುತ್ತೆ. ಎಷ್ಟಿದೆ ವ್ಯಾಲ್ಯೂಸ್ ನೋಡ್ಕೊತಾ ಬನ್ನಿ 735. 100 ಪ್ಲಸ್ 90 ಪ್ಲಸ್ 120 ಪ್ಲಸ್ 70 ಪ್ಲಸ್ 0 ಪ್ಲಸ್ 60 ಪ್ಲಸ್ 160 ಪ್ಲಸ್ 135 ಅಷ್ಟನ್ನು ಆ್ಯಡ್ ಮಾಡಿದ್ರೆ ಸಿಗ್ತಾ ಹೋಯಿತು 735 ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಡಾಟಾಸ್ಗಳನ್ನ ಈಗ ಡೈರೆಕ್ಟಾಗಿ ಫಾರ್ಮುಲಾಸ್ಗೆ ಅಪ್ಲೈ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಫಾರ್ಮುಲಾ ನಮಗೆ ಗೊತ್ತಿದೆ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಫೈಂಡ್ ಔಟ್ ಮಾಡಲಿಕ್ಕೆ 1/n summation I varies from 1 to 8 fi into modulus of xi minus m. So modulus of xi minus m into fi, that sum ಎಷ್ಟಾಯಿತು 735 ಆಗ್ತಾ ಇತ್ತು ಹೌದಲ್ವಾ. ಸೊ 735 ಇಂಟು 1/100. ಸೊ 735ನ 100ಇಂದ ಡಿವೈಡ್ ಮಾಡಿದ್ರೆ ಎಷ್ಟಾಯಿತು 7.35. ಹಾಗಾದರೆ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ನ ವ್ಯಾಲ್ಯೂ ಎಷ್ಟು 7.35 ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ನಿಮಗೆ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಆ್ಯಂಡ್ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಫಾರ್ ಅ ಗ್ರೂಪ್ ಡಾಟಾಸ್ ಮೇಲಿರುವಂತಹ ಪ್ರಾಬ್ಲಮ್ಸ್ಗಳು. ಸೊ ಇನ್ನು ಆಸ್ ಅ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಪ್ರಾಬ್ಲಮ್ಸ್ ಇದ್ದಾವೆ ಇವಾಗ ಮಾಡ್ಸಿರೋಂಥ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಬಿಟ್ಟು ಇನ್ನು ಯಾವುದೇ ಪ್ರಾಬ್ಲಮ್ಸ್ಗಳು ಇದಾವೋ ಮಾಡೋವಂಥದ್ದು ಅದಷ್ಟನ್ನು ನಿಮಗೆ ಅಸೈನ್ಮೆಂಟ್ಸ್ ಆಗಿ ಕೊಡ್ತಾ ಇದ್ದೀನಿ. ಹಾಗಾಗಿ ಆ ಅಸೈನ್ಮೆಂಟ್ಸ್ಗಳನ್ನು ಬರೆದು ನಮಗೆ ಗ್ರೂಪಲ್ಲಿ ಸೆಂಡ್ ಮಾಡಬೇಕು. ಓಕೆನಾ. ಸೊ ದಟ್ ಇಸ್ ಯುವರ್ ಅಸೈನ್ಮೆಂಟ್ ವರ್ಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.